Good evening everyone, this is your beautiful channel Pradeep Gowda and this is Pradeep Gowda 09 and this is your Pradeep Gowda. ಕರೆಕ್ಟ್ ಇವಾಗ ಲಾಸ್ಟ್ ಸೆಷನ್ ಒಳಗಡೆ ಆಲ್ರೆಡಿ ನಾವೇನ್ ಮಾಡಕತ್ತಿದ್ವಿ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಕತ್ತಿದ್ವಿ ಹೌದಾ ಅಂಡ್ ಸಮ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿ ಅದ್ರೊಳಗಡೆ ಏನಪ್ಪಾ ಅಂದ್ರೆ ಸಮ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡಿವಿ ಅಂಡ್ ಸಿಮಿಲರ್ಲಿ ವಿ ಹ್ಯಾವ್ ಸಮ್ ಮೋರ್ ಅಪ್ಲಿಕೇಶನ್ಸ್ ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ಸ್ ಅದಾವ ಏನು ಆಲ್ರೆಡಿ 5 ಡಿಸ್ಕಸ್ ಮಾಡಿದ್ವಿ ಹಿಯರ್ ವಿ ಹ್ಯಾವ್ ಅ ಸಿಕ್ಸ್ತ್ ಒನ್ ಏನು ಸಿಕ್ಸ್ತ್ ಒನ್ ಫಾರ್ ಎಕ್ಸಾಂಪಲ್ we have a mass here. Mass it is at a horizontal plane. ಎಲ್ಲೈತದು horizontal plane ಒಳಗಡೆ and I am going to apply force on the mass here. ಏನ್ ಮಾಡಕತ್ತೀರಪ್ಪಿ force on mass apply ಮಾಡಕತ್ತೀನಿ means obviously in the rightward direction ಒಳಗಡೆ ನಾನು force apply ಮಾಡಿನಪ್ಪ ಅಂತಂದ್ರೆ the displacement is also in the rightward direction. Displacement ಏನೈತಿ rightward direction ಒಳಗಡೆ ಕರೆಕ್ಟಾ ಸರಿ ನನಗೆ ಇವಾಗ ಏನ್ ಬೇಕು ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಇಂದ ವರ್ಕ್ ಡನ್ ಏನಿರ್ತದೆ ಅದು ಬೇಕು ಹೌದಾ ವಾಟ್ ಇಸ್ ದ ಫಾರ್ಮುಲಾ ಪಿ ಸಪೋಸ್ ಇಲ್ಲಿ ಏನಾದ್ರು ಕ್ಲಾರಿಟಿ ಸಿಗ್ಬೇಕಾಗಿತ್ತಪ್ಪ ಅಂತಂದ್ರೆ ಲಾಸ್ಟ್ ಸೆಷನ್ ಒಂದ್ಸರಿ ವಿಸಿಟ್ ಮಾಡ್ರಿ ಪಿ ಅಂಡ್ ಅದ್ರದ್ದು ಲಿಂಕ್ ನಾನು ಏನ್ ಮಾಡೀನಿ ಡಿಸ್ಕ್ರಿಪ್ಷನ್ ಒಳಗಡೆ ಮೆನ್ಷನ್ ಮಾಡೀನಿ ಕ್ಲಿಯರ್ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಎರಡು ತರ ಕ್ವಶನ್ ಕೇಳ್ತಾರೆ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಸಿಮಿಲರ್ಲಿ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಸಿಮಿಲರ್ಲಿ ವರ್ಕ್ ಡನ್ ಬೈ ಫ್ರಿಕ್ಷನ್ ಫೋರ್ಸ್ ಮೂರು ಫೋರ್ಸ್ ಅದಾವೆ ಇನ್ನೊಂದು ಐತಿ ಅದ್ರ ಆಮೇಲೆ ನೋಡುವಂತ ಏನೈತಿ ಅಂತ ಕ್ಲಿಯರ್ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಬೇಕು ಫಾರ್ಮುಲಾ ಏನೈತಿ ಎಫ್ ಎಸ್ ಕಾಸ್ ಥೀಟಾ ಎಫ್ ಎಸ್ ಕಾಸ್ ಥೀಟಾ ಎಫ್ ಅಂದ್ರೆ ಏನಿಲ್ಲಿ ಎಫ್ ಅಂದ್ರೆ ಎಷ್ಟೈತಿ ಎಫ್ ಐತಿ ಎಷ್ಟೈತಿ ಎಫ್ ಐತಿ ಡಿಸ್ಪ್ಲೇಸ್ಮೆಂಟ್ ಎಷ್ಟೈತಿ ಎಸ್ ಐತಿ ಕಾಸ್ ಥೀಟಾ ಥೀಟಾ ಎಷ್ಟೈತಿ ಇಲ್ಲಿ ಎಫ್ is in the rightward direction, displacement is also in the rightward direction, both are in the same direction means theta is equals to 0 degree. Theta is equals to 0 degree means cos theta is equals to 1. Then work done ಎಷ್ಟಾಯ್ತಲೆ FS ಆಯ್ತು ಎಷ್ಟಾಯ್ತು FS ವ್ಯಾಲ್ಯೂಸ್ ಕೊಡ್ತಾರೆ ಇದ್ರೊಳಗಡೆ ವ್ಯಾಲ್ಯೂಸ್ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಕ್ಲಿಯರ್ ನಾನು ಬರೀ ಏನೇನಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ಸ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಕತ್ತೀನಿ ಇದ್ರೊಳಗಡೆ ಏನ್ ಬೇಕು ನನಗೆ ವರ್ಕ್ ಡನ್ ಬೈ ಫ್ರಿಕ್ಷನ್ ಫೋರ್ಸ್ ಬೇಕು what we need to calculate here work done by friction force formula ಏನು work done by friction force is equals to F into S cos theta. Friction direction ಇರ್ತೈತಿ it is always opposite to the direction of the applied force ಹೌದಾ right word ಏನಾಗುತ್ತದ applied force left word ಏನಾಗ್ತದ friction force ಆಗ್ತದ ಕ್ಲಿಯರ್ then work done by friction force formula already ಗೊತ್ತದಪ್ಪ ಇನ್ ಲಾಸ್ಟ್ ಚಾಪ್ಟರ್ ಒಳಗೆ ಕಲ್ತಿರಿ friction force ಏನೈತಿ F is equals to mu n ಏನೈತಿ F is equals to mu n तो ಹಾಕೋ ಇಲ್ಲಿ mu n mu means that is coefficient of friction mu ಅಂದ್ರೆ ಏನು coefficient of friction mu ಅಂದ್ರೆ ಏನು coefficient of last chapter ಒಳಗೆ ಕಲ್ತಿರಿ of friction coefficient of friction ಕರೆಕ್ಟಾ and next mu n s ಐತಿ displacement ಏನೈತಿ s ಐತಿ so yes cos theta ನೋಡಲಿ ಡಿಸ್ಪ್ಲೇಸ್ಮೆಂಟ್ ರೈಟ್ ವರ್ಡ್ ಐತಿ ಫ್ರಿಕ್ಷನ್ ಕಡೆ ಐತಿ ಲೆಫ್ಟ್ ವರ್ಡ್ ಐತಿ ಥೀಟಾ ಇಸ್ ಈಕ್ವಲ್ಸ್ ಟು ಎಷ್ಟು 180 ಡಿಗ್ರಿ cos 180 ಡಿಗ್ರಿ ಎಷ್ಟು -1 ಸೊ ಮೈನಸ್ mu n s ಕರೆಕ್ಟಾ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ಕ್ಲಿಯರ್ ಅಪಿ ಅಂಡ್ ನೆಕ್ಸ್ಟ್ ವಿ ಹ್ಯಾವ್ 7th ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಾಗತ್ತೆ ಅಂತ ಅನ್ಕೊಂಡಿನಪಿ ಸೊ ವಿ ಹ್ಯಾವ್ 7th ಒನ್ ಏನೈತಿ 7th ಒನ್ ಲೆಟ್ಸ್ ಸಿ ಹಿಯರ್ 7th ಕೇಸ್ ಏನೈತಿ ಕರೆಕ್ಟಾ assume we have a well here ನಮ್ಮ ಹತ್ರ ಏನದಿಲ್ಲ ಒಂದು ವೆಲ್ ಅದ ಒಂದು ಬಾವಿ ಅದ ಏನದ ಬಾವಿ ಕರೆಕ್ಟಾ ಬಾವಿ ಒಳಗೆ ನೀರು ಅದ ಸರ್ ಬಾವಿ ಒಳಗೆ ನೀರಿಲ್ಲಾರ ಮತ್ತೆ ಇರ್ತಾವ ಸರ್ ಓಕೆ ಇರ್ಲಿ ಆದ್ರೂ ನಾ ಹೇಳ್ಬೇಕಾಗ್ತದಪ್ಪ ಹೇಳಿನಿ ಸೊ ಬಾವಿ ಐತಪ್ಪಿ ಬಾವಿ ಒಳಗ ನೀರದವ್ ಏನದವ್ ನೀರದವ್ ಅಲ್ಲಿ ನಾನೇನ್ ಮಾಡಿನಪ್ಪ ಅಂತಂದ್ರ ಒಂದು ಬಕೆಟ್ ಬಿಟ್ಟಿ ನಾನಲ್ಲ ಇಲ್ಲೊಬ್ಬ ಪರ್ಸನ್ ಅದನ ಒಂದು ಬಕೆಟ್ ವಾಟರ್ನ ಲಿಫ್ಟ್ ಮಾಡ್ಬೇಕ ಅವ ಇಲ್ಲಿಂತ ನಾವು ಹೌದಾ ಇಲ್ಲಿಂತ ನಾವು ವಾಟರ್ನ ಬಕೆಟ್ ಇಂದ ಲಿಫ್ಟ್ ಮಾಡ್ಬೇಕು ಹಗ್ಗ ಕಟ್ಟಾನ ಯಾವ್ದಕ್ಕ ಬಕೆಟಿಗೆ ಹಗ್ಗ ಕಟ್ಟನಪ್ಪ ಅಂದ್ರೆ ಅವೇನ್ ಮಾಡಾಕ್ತಾನ ಬಕೆಟ್ ಲಿಫ್ಟ್ ಮಾಡ್ಕೋಬೇಕಾಯ್ತಾನ ಈಸ್ ಕಂಟಿನ್ಯೂಸ್ಲಿ ಅಪ್ಲೈಂಗ್ ಸಮ್ ಫೋರ್ಸ್ ಆನ್ ದಿ ಬಕೆಟ್ ಮೇಲೆ ಸಮ್ ಫೋರ್ಸ್ ಅಪ್ಲೈ ಮಾಡಕತ್ತಾನ ಏನ್ ಅಪ್ಲೈ ಮಾಡತ್ತಾನ ಸಮ್ ಫೋರ್ಸ್ ಅಪ್ಲೈ ಮಾಡಕತ್ತಾನ ಕ್ಲಿಯರ್ ಕ್ವಶನ್ ಏನಂತ ಲಿಫ್ಟಿಂಗ್ ಫೋರ್ಸ್ ಅವ ಫೋರ್ಸ್ ಅಪ್ಲೈ ಮಾಡತ್ತಾನ ಅದಕ್ಕೆ ಏನಂತ ಕರೀತಾರೆ ಲಿಫ್ಟಿಂಗ್ ಫೋರ್ಸ್ ಅಂತ ಕರೀತಾರೆ ಸೊ ನನ್ನ ಕ್ವಶನ್ ಏನಪ್ಪಾ ಅಂದ್ರ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್ ಒಳಗಡೆ ವರ್ಕ್ ಡನ್ ಏನಾಗ್ತದೆ ನೋಡ್ಕೋಬೇಕು ಹೌದಾ ಈ ಫಸ್ಟ್ ಡಯಾಗ್ರಾಮ್ ನೋಡಪ್ಪಿ ಇಲ್ಲಿ ಬಕೆಟ್ ಐತಪ್ಪ ಅಂದ್ರೆ ಬಕೆಟ್ ಮೇಲೆ ಡೌನ್ವರ್ಡ್ ಡೈರೆಕ್ಷನ್ ಕಂಪಲ್ಸರಿ mg ಆಕ್ಟ್ ಆಗ್ತದೆ ಗ್ರಾವಿಟೇಷನಲ್ ಫೋರ್ಸ್ ಆಗ್ತದೆ
ಯಾವ ಫೋರ್ಸು ಎಂ ಜಿ ಆಗ್ತದೆ, ಗ್ರಾವಿಟೇಷನಲ್ ಫೋರ್ಸ್ ಆಗ್ತದೆ. ಕ್ಲಿಯರ್? ಅಪ್ವರ್ಡ್ ಡೈರೆಕ್ಷನ್ ಈಗ ಏನೈತಿ, ಸ್ಟ್ರಿಂಗ್ ಐತಿ, ಹಗ್ಗ ಐತಿ, ಹಗ್ಗ ಐತಪ್ಪ ಅಂದ್ರೆ ಕಂಪಲ್ಸರಿ ಯಾವ ಫೋರ್ಸ್ ಆಕ್ಟ್ ಆಗ್ಬೇಕಲ್ಲಿ, ಟೆನ್ಷನ್ ಫೋರ್ಸ್ ಆಕ್ಟ್ ಆಗ್ಬೇಕು. ಯಾವ ಫೋರ್ಸು, ಟೆನ್ಷನ್ ಫೋರ್ಸ್ ಆಕ್ಟ್ ಆಗ್ಬೇಕು. ಹೌದಾ? ಈಗ ನನಗೇನ್ ಬೇಕು, ಲಿಫ್ಟಿಂಗ್ ಫೋರ್ಸ್, ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್ ಬೇಕು ನನಗೆ. ಕ್ಲಿಯರಾ? ಬಕೆಟ್ ಯಾಕಡೆ ಹೊಂಟದಪಿ, ಬಕೆಟ್ ಈಸ್ ಮೂವಿಂಗ್ ಅಪ್ವರ್ಡ್, ಬಕೆಟ್ ಅಪ್ವರ್ಡ್ ಹೊಂಟೈತಿ. ಸೊ ಬಕೆಟ್ ಈಸ್ ಮೂವಿಂಗ್ ಅಪ್ವರ್ಡ್ ಎಕ್ಸಲರೇಷನ್, ಬಿಕಾಸ್ ಮ್ಯಾಗ ಎಳಕತ್ತ ನಾವು ಅಪ್ವರ್ಡ್ ಎಕ್ಸಲರೇಷನ್ ಹೊಂಟ. ಹೌದಾ? ಈಗ ಲಿಫ್ಟಿಂಗ್ ಫೋರ್ಸ್ ಬಗ್ಗೆ ಬೇಕು ನನಗೆ. ಕ್ಲಿಯರ್ ಬಿ? ಲಿಫ್ಟಿಂಗ್ ಫೋರ್ಸ್, ಅವ ಫೋರ್ಸ್ ಯಾಕಡೆ ಮಾಡತ್ತಾನ, ಅಪ್ವರ್ಡ್ ಡೈರೆಕ್ಷನ್, ಟೆನ್ಷನ್ ಫೋರ್ಸ್, ಅಪ್ವರ್ಡ್ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡ. ಹೌದಾ? ಕ್ಯಾಲ್ಕುಲೇಟ್ ಮಾಡಿಲಿ, ಫಾರ್ಮುಲಾ ಏನೈತಿ, ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಏನದ, ಎಫ್ ಎಸ್ ಕಾಸ್ ಥೀಟಾ. ಏನದ ಫಾರ್ಮುಲಾ, ಎಫ್ ಎಸ್ ಕಾಸ್ ಥೀಟಾ. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತದ ಬಾಕ್ಸ್ ನಲ್ಲಿ, ಬಕೆಟ್ದು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತದಪ್ಪ ಅಂದ್ರೆ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಹೈಟ್ ಅಂತ ಕರಿತೀವಿ, ಏನಂತ ಕರಿತೀವಿ, ಹೈಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಅಂದ್ರೆ ಏನಲ್ಲಿ, ಟೆನ್ಷನ್ ಫೋರ್ಸ್, ಟಿ ಅಪ್ಲೈ ಮಾಡಕತ್ತ ನಾವು. ಹೌದಾ? ಟಿ ಟೆನ್ಷನ್ ಫೋರ್ಸ್, ಅಪ್ವರ್ಡ್ ಯಾವ ಫೋರ್ಸ್ ಐತಿ, ಟಿ ಐತಿ. ಅಂಡ್ ಸಿಮಿಲರ್ಲಿ ಎಸ್ ಐತಿ. ಸೊ ನಾನೇನ್ ಅಸ್ಯೂಮ್ ಮಾಡ್ಕೊಂತೀನಪ್ಪ ಅಂತಂದ್ರ, ಇದೇನ್ ರೋಪ್ ಐತಲ್ಲ ಪಿ, ರೋಪ್ ಅದು ಲೆಂತ್ ಐತಲ್ಲ, ದಟ್ ಈಸ್ ಎಲ್ ಅಂತ ಅಸ್ಯೂಮ್ ಮಾಡ್ಕೊಂತೀನಿ, ಎಲ್ ಅಂತ ಅಸ್ಯೂಮ್ ಮಾಡ್ಕೊಂತೀನಿ. ಇಲ್ಲಿ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಪ್ಪಾ ಅಂದ್ರ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಚೈನ್ ಇಯರ್, ಒಂದ್ ಚೈನ್ ಐತಪ್ಪ ಅಂತಂದ್ರ, ಇಟ್ ಈಸ್ ಫ್ರಮ್ ದ ಸರ್ಟೇನ್ ಹೈಟ್ ಫ್ರಮ್ ದಿ ಗ್ರೌಂಡ್, ಸರ್ಟೇನ್ ಹೈಟ್ ಫ್ರಮ್ ದ ಗ್ರೌಂಡ್ ಐತಿ. ಈಗ ಸರ್ಟೇನ್ ಹೈಟ್ ಫ್ರಮ್ ದ ಗ್ರೌಂಡ್ ಐತಪ್ಪ ಅಂದ್ರ, ಗ್ರೌಂಡ್ ಲಿಂತ್ರ ಈ ಪೊಸಿಷನ್ ಒಯ್ಬೇಕಾಗಿತ್ತಂದ್ರ ಏನ್ ವರ್ಕ್ ಡನ್ ಆಗ್ತದ, ಕ್ವಶನ್. ವರ್ಕ್ ಡನ್ ಈಸ್ ಕ್ವಶನ್ ಮಾರ್ಕ್ ಟು ಲಿಫ್ಟ್ ಫ್ರಾಮ್ ಗ್ರೌಂಡ್ ಟು ಪರ್ಟಿಕ್ಯುಲರ್ ಹೈಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟರ್ ಆಫ್ ಮಾಸ್ ಡಿಪೆಂಡ್ ಆಗ್ತದೆ ಇಲ್ಲಿ. ಸೆಂಟರ್ ಆಫ್ ಮಾಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಬಟ್ ಶಾರ್ಟ್ ಕಟ್ ನಾಗ ಹೆಂಗ್ ಬೇಕಂತ ಹೆಂಗ್ ಬರ್ತದ ಅಂತ ಗೊತ್ತಾಗ್ಬೇಕು ನಮ್ಗೆ ಅಷ್ಟೇ. ಕ್ಲಿಯರ್? ಸರ್ಟೇನ್ ಹೈಟಿಗೆ ತಗೊಂಡೋಗಿ ನಾನು ಈ ಪರ್ಟಿಕ್ಯುಲರ್ ಹೈಟಿಗೆ ತಗೋಬೇಕಾದ್ರೆ ವರ್ಕ್ ಡನ್ ಎಷ್ಟಾಗೈತಿ ಸರ್, ನಾ ಎಫ್ ಫೋರ್ಸ್ ಅಪ್ಲೈ ಮಾಡೀನಿ ಸರ್ ಅಂದ್ರೆ ಎಫ್ ಬರಿ, ಎಚ್ ಬರಿ. ಎಫ್ ಅಂದ್ರೆ ಎಂ ಜಿ ಆಗ್ತೈತಿ, ಡೌನ್ ಮಾಡಲ್ಲ, ಎಂ ಜಿ ವೇಟ್, ಎಂ ಜಿ ಎಚ್, ಥೀಟಾ ಅಂದ್ರೆ ಏನಪ್ಪ, ಥೀಟಾ 0 ಡಿಗ್ರಿ. ಕ್ಲಿಯರ್? ಇದು ವರ್ಕ್ ಡನ್ ಆಯ್ತು, ಇದೇನಾಯ್ತು, ವರ್ಕ್ ಡನ್. ಅದೇ ಇದೇ ಚೈನ್ ನಾನು ಈ ತರ ವರ್ಟಿಕಲಿ ಪ್ಲೇಸ್ ಮಾಡಿರ್ತೀನಿ, ವರ್ಟಿಕಲಿ ಪ್ಲೇಸ್ ಮಾಡಿರ್ತೀನಿ. ಇವಾಗ ವರ್ಕ್ ಡನ್ ಎಷ್ಟಾಗ್ತದ ಪಿ, ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವರ್ಕ್ ಡನ್ ಫಾರ್ಮುಲಾ ಏನು, ಇಲ್ಲಿ ವೇಟ್ ಆಕ್ಟ್ ಆಗ್ತದ, ಡೌನ್ ಮಾಡಿ ಯಾವ ಏನ್ ಆಕ್ಟ್ ಆಗ್ತದ, ವೇಟ್ ಎಂ ಜಿ ಆಕ್ಟ್ ಆಗ್ತದ. ಏನ್ ಆಕ್ಟ್ ಆಗ್ತದ, ಎಂ ಜಿ ಆಕ್ಟ್ ಆಗ್ತದ. ಸೊ ಫೋರ್ಸ್ ಅಂದ್ರೆ ಇಲ್ಲಿ ಎಂ ಜಿ, ಇದ್ರ ಲೆಂತ್ ಏನಂತ ತಗೋತೀನಿ ನಾನು, ಎಲ್. ಏನಂತ ತಗೋತೀನಿ, ಎಲ್, ಆರ್ ಎಲ್ಸ್ ಹೈಟ್ ಅಂತ ತಗೋತೀನಿ. ಏನಿದು, ಎಚ್, ಹೈಟ್. ಬಟ್ ಇಲ್ಲಿ ಹೈಟ್ ನ ಯಾವ ತಗೊಳಪಿ, ಒನ್ ಎಂಡ್ ಆಫ್ ದಿ ಚೈನ್ ಏನಾಗೈತಿ, ಇಟ್ ಈಸ್ ಕಾಂಟ್ಯಾಕ್ಟೆಡ್ ಟು ದ ಗ್ರೌಂಡ್ ಅಂಡ್ ಅದರ್ ಎಂಡ್ ಆಫ್ ದಿ ಚೈನ್ ಈಸ್, ಇಟ್ ಈಸ್ ಅಟ್ ದ ಟಾಪ್ ಆಫ್ ದಿ ಗ್ರೌಂಡ್ ಆರ್ ಅಟ್ ದ ಎಚ್ ಡಿಸ್ಟೆನ್ಸ್ ಆಫ್ ದಿ ಗ್ರೌಂಡ್, ಅಟ್ ದ ಎಚ್ ಡಿಸ್ಟೆನ್ಸ್ ಫ್ರಮ್ ದಿ ಗ್ರೌಂಡ್. ಒನ್ ಎಂಡ್ ಏನಾಗೈತಪ್ಪ ಅಂದ್ರ ಗ್ರೌಂಡ್ ಟಚ್ ಆಗೈತಿ, ಇನ್ನೊಂದ್ ಎಂಡ್ ಏನಾಗೈತೆ ಅಟ್ ಅ ಪರ್ಟಿಕ್ಯುಲರ್ ಹೈಟ್ ಐತಿ, ಎಚ್ ಹೈಟ್ ಒಳಗಡೆ ಐತೆ. ಎಷ್ಟು ಹೈಟು, ಎಚ್ ಹೈಟ್ ಒಳಗಡೆ ಐತೆ. ಈಗ ನಾನು ಇದನ್ನ ತಗೋತೀವೋ ಇನ್ ಇದನ್ನ ತಗೋತೀವೋ, ಎಚ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನೈತಿ, 0 ಐತಿ. ಎಚ್ ಇಸ್ ಈಕ್ವಲ್ಸ್ ಟು ಏನೈತೆ, 0 ಐತಿ. ಎಚ್ ಇಸ್ ಈಕ್ವಲ್ಸ್ ಟು 0 ತಗೋತೆ, ಎಚ್ ಇಸ್ ಈಕ್ವಲ್ಸ್ ಟು ಎಚ್ ತಗೋತೀಯ. ಇಲ್ಲಿ ಎಚ್ ಇಸ್ ಈಕ್ವಲ್ಸ್ ಟು ಎಚ್ ತಗೊಂಡಿದೆ, ಎಲ್ಲ ಕಡೆ ಕಾನ್ಸ್ಟೆಂಟ್ ಅದು. ಇಲ್ಲಿ ಎಚ್ ಅಂಡ್ ಹಿಯರ್ ಇಸ್ ಆಲ್ಸೋ ಎಚ್ ಅಂಡ್ ಹಿಯರ್ ಇಸ್ ಆಲ್ಸೋ ಎಚ್ ಅಂಡ್ ಹಿಯರ್ ಇಸ್ ಆಲ್ಸೋ ಎಚ್, ಎಲ್ಲ ಕಡೆ ಸೇಮ್ ಅದ. ಸೊ ಎಂ ಜಿ ಎಚ್ ಅಂತ ತಗೊಂಡಿದೆ, ಎಚ್ ಅಂದ್ರೆ ಎಚ್ ಅಂತ ತಗೊಂಡಿದ್ದಾನೆ, ಡಿಸ್ಪ್ಲೇಸ್ಮೆಂಟ್ ಅದ್ರ ಎಚ್ ಅಂತ ತಗೊಂಡಿದೆ. ಬಟ್ ಇಲ್ಲಿ ಯಾವ ತಗೊಳ್ಳೋಣ, ಇಲ್ಲಿ ಎಚ್ ಇಸ್ ಈಕ್ವಲ್ಸ್ ಟು 0 ಐತಿ, ಇಲ್ಲಿ ಎಚ್ ಇಸ್ ಈಕ್ವಲ್ಸ್ ಟು ಎಚ್ ಐತಿ, ಯಾವ ತಗೊಳ್ಳೋಣ. ಅವಾಗ ನಾವ್ ಏನ್ ತಗೋತೀವಪ್ಪ ಅಂದ್ರ ಸೆಂಟರ್ ಆಫ್ ಮಾಸ್ ತಗೋತೀವಿ. ಏನ್ ತಗೋತೀವಿ, ಸೆಂಟರ್ ಆಫ್ ಮಾಸ್. ಬಾಡಿ ಸೆಂಟರ್ ಅಲ್ಲ, ಅಣ್ಣ ಬಾಡಿ ಸೆಂಟರ್ ಅಂದ್ರೆ ಬೇರೆ ಕಡೆ ಹೊಂಟ, ಅಲ್ಲಿ ಹೋಗಕ್ ನೋಡಪ್ಪ, ಇಲ್ಲೇರು ಸೆಂಟರ್ ಆಫ್ ಮಾಸ್. ನಾ ಸೆಂಟರ್ ಆಫ್ ಮಾಸ್ ಬಗ್ಗೆ ಒಂದು ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡ್ತೇನೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್, ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09. ಬಟ್ ಇಲ್ಲಿವರೆಗೂ ಸೆಂಟರ್ ಆಫ್ ಮಾಸ್ ಅಂದ್ರೆ ಏನ್ ತಿಳ್ಕೊಳ್ಳೋದು ನಾವು, ಸೆಂಟರ್ ಆಫ್ ದಿ ಬಾಡಿ ಅಂತ ತಿಳ್ಕೊಂಡ್ಬಿಡೋದು. ಜಸ್ಟ್ ಅಸ್ಯೂಮ್ಷನ್ ಪರ್ಪಸ್ ಐ ಆಮ್ ಟೇಕಿಂಗ್ ಹಿಯರ್, ನಾಟ್ ಎಕ್ಸಾಕ್ಟ್ಲಿ. ಬಾಡಿದ ಮಾಸ್ ಐತಲ್ಲಪ್ಪಿ ಅದ್ರದ್ದು ಎಕ್ಸಾಕ್ಟ್ಲಿ ಸೆಂಟರ್ ತಗೊಂಡು. ಸೊ ಇದು ಟೋಟಲ್ ಎಲ್ ಅಂತಂದ್ರ ಇದು ಎಷ್ಟಾಯ್ತು ಸರ್, L/2 ಆಯ್ತು ಸರ್. ಅಂದ್ರೆ ಲೆಂತ್ ಅಂದ್ರೆ ಏನ್ ತಗೋತೀನಿ ಈಗ, ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ತಗೋತಿಲ್ಲ, L/2. ಇದು ವರ್ಕ್ ಡನ್ ಆಕತಿ. ಅವಾಗಲೇ ಇದು ವರ್ಕ್ ಡನ್ ಫಾರ್ ದಿಸ್ ಕೇಸ್. ಕರೆಕ್ಟಾ? ಇದು 7th ಅಲ್ಲ, ಇದು 8th ಕೇಸ್ ಅಂತ ತಗೋಪಿ, ದಿಸ್ ಇಸ್ 9th ಕೇಸ್ ಅಂತ ತಗೋ. ಫಾಸ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಕ್ಲಿಯರ್? ದಿಸ್ ಇಸ್ 8th ಕೇಸ್, ಎಂ ಜಿ ಎಚ್ ಆಯ್ತು. ಇಲ್ಲಿ ವರ್ಕ್ ಡನ್ ಏನಾಯ್ತಪಿ, ಎಂ ಜಿ L/2 ಆಯ್ತು. ಹೌದಾ? ಈಗ ಇಲ್ಲಿ ಬೇಕಲ್ಲ,
ಇದರ ಲೆಂತ್ ಏನೈತಪ್ಪಿ ಎಲ್ ಲೆಂತ್ ಐತಿ, ಹೈಟ್ ಎಷ್ಟೈತಿ ಎಚ್ ಐತಿ, ಇಲ್ಲಿ ಇಲ್ಲಿ ಮಟ್ಟ ಹೈಟ್ ಎಷ್ಟೈತಿ ಎಚ್ ಐತಿ. ಸೊ ಇಲ್ಲಿ ಸೆಂಟರ್ ಆಫ್ ಮಾಸ್ ಮ್ಯಾಟರ್ ಆಗ್ತದ ಬಿಕಾಸ್ ವರ್ಟಿಕಲಿ ಐತಿ, ಅದು ಹೆಂಗೈತಿ ವರ್ಟಿಕಲಿ ಐತಿ. ಹಾರಿಸಾಂಟಲಿ ಇತ್ತಪ್ಪ ಅಂದ್ರೆ ಹೈಟ್ ತಗೊಂಡ್ಬಿಡ್ತಿದ್ವಿ, ವರ್ಟಿಕಲಿ ಐತಿ. ವರ್ಟಿಕಲಿ ಐತಪ್ಪ ಅಂದ್ರೆ ಸೆಂಟರ್ ಆಫ್ ಮಾಸ್ ಕನ್ಸಿಡರ್ ಮಾಡ್ಕೋಬೇಕು. ಟೋಟಲ್ ಹೈಟ್ ಎಚ್ ಐತಪ್ಪ ಅಂತಂದ್ರ ಸೆಂಟರ್ ಆಫ್ ಮಾಸ್ ಎಷ್ಟು ಆಗ್ತದಪ್ಪಿ ಎಚ್ ಬೈ ಟು. ಇದ್ರ ಅರ್ಧ ಎಷ್ಟು ಎಚ್ ಬೈ ಟು. ಲೆಟ್ಸ್ ರೈಟ್ ಹಿಯರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಷ್ಟು ಎಚ್ ಡಿವೈಡೆಡ್ ಬೈ ಟು. ಟೆನ್ಷನ್ ಫೋರ್ಸ್ ಡೈರೆಕ್ಷನ್ ಎಕಡೆ ಐತಿ ಸರ್ ಅಪ್ವರ್ಡ್ ಐತಿ ಸರ್. ಡಿಸ್ಪ್ಲೇಸ್ಮೆಂಟ್ ಎಕಡೆ ಐತಿ ಸರ್ ಅಪ್ವರ್ಡ್ ಐತಿ ಸರ್. ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ದೆನ್ ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್. ಲಿಫ್ಟಿಂಗ್ ಫೋರ್ಸ್ ಇಂದ ಇಷ್ಟು ವರ್ಕ್ ಡನ್ ಆಗ್ತೈತಿ. ಕ್ಲಿಯರ್ ಕ್ಲಿಯರ್ ಅಪಿ. ನೆಕ್ಸ್ಟ್ ನೋಡು 9th ಕೇಸ್ ಆದ. ನೆಕ್ಸ್ಟ್ 10th ಕೇಸ್ ನೋಡು. 1 2 3 ವಿಷ್ಣುವರ್ಧನ ಕರ್ನಾಟಕಿಂದು ನಾನಿನ ಇಲ್ಲಿ ನಾಟ್ಯ ನೆಕ್ಸ್ಟ್ 10th one ಅಲ್ಲ. ಓಕೆ 10th case I'm going to consider simple pendulum. Simple pendulum ತಗೋತೀನಿ. ಏನ್ ತಗೋತೀನಿ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ದಿಸ್ ಇಸ್ ಸಿಂಪಲ್. ಸಿಂಪಲ್ ಪೆಂಡುಲಮ್ ಅಂದ್ರೆ ಗೊತ್ತಲ್ಲ, ದಿಸ್ ಇಸ್ ಮೆಟಾಲಿಕ್ ಬಾಬ್, ದಿಸ್ ಇಸ್ ಸ್ಟ್ರಿಂಗ್, ಮಾಸ್ ಸೇಮ್ ಹ್ಯಾಂಗ್ ಮಾಡಿದೆ ಹೌದಾ. ಈ ಸಿಂಪಲ್ ಪೆಂಡುಲಮ್ ಐತಲಪ್ಪಿ, ಸಿಂಪಲ್ ಪೆಂಡುಲಮ್ ಮೆಟಾಲಿಕ್ ಬಾಬ್ ಮೇಲೆ ಮೀನ್ ಪೊಸಿಷನ್ ಇದ್ದಾಗ ಒಂದು ಸರ್ಟೇನ್ ಫೋರ್ಸ್ ಅಪ್ಲೈ ಮಾಡ್ತೀನಿ ನಾನು. ಅಂದ್ರೆ ಏನ್ ಮಾಡ್ತದಪ್ಪ ಇದು, ಇಟ್ ಸ್ಟಾರ್ಟ್ಸ್ ಟು ಮೇಕ್ ಆಸಿಲೇಷನ್. ಅಂದ್ರೆ ಎಕ್ಸ್ಟ್ರೀಮ್ ಪೊಸಿಷನ್ ರೀಚ್ ಆಗ್ತದೆ. ಸೇಮ್ ಮಾಸ್ ಎಲ್ಲಿ ರೀಚ್ ಆಗ್ತದ ಎಕ್ಸ್ಟ್ರೀಮ್ ಪೊಸಿಷನ್ ರೀಚ್ ಆಗ್ತದಪ್ಪಿ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ಫೋರ್ಸ್ ಈ ಡೈರೆಕ್ಷನ್ ದಾಗ ಇರ್ತೈತಿ, ಈ ಡೈರೆಕ್ಷನ್ ದಾಗ ಇರ್ತೈತಿ. ಅಂದ್ರೆ ಇಲ್ಲಿಗೆ ಬರ್ತೈತಿ ಅದು ಹೌದಾ. ಹಿಯರ್ ಒಂದು ಪರ್ಟಿಕ್ಯುಲರ್ ಆಂಗಲ್ ಫಾರ್ಮ್ ಆಗ್ತೈತಿ. ಏನಕ್ಕಂದ್ರೆ ಒಂದು ಪರ್ಟಿಕ್ಯುಲರ್ ಆಂಗಲ್ ಫಾರ್ಮ್ ಆಗ್ತದೆ. ಈ ಕ್ವಶನ್ ಏನಂತಂದ್ರ ಇಲ್ಲೇನು ಫೋರ್ಸ್ ಅಪ್ಲೈ ಮಾಡಿನಲ್ಲಪ್ಪಿ, ಈ ಫೋರ್ಸ್ ಇಂದ ವರ್ಕ್ ಡನ್ ಎಷ್ಟಾಯ್ತು ಹೌದಾ. ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಸೊ ಕ್ಯಾಲ್ಕುಲೇಟ್ ಮಾಡು. ಇವ್ರದೇನ ಲೆಂತ್ ಐತಲ್ಲಪಿ, ಲೆಂತ್ ಆಫ್ ದಿ ಸ್ಟ್ರಿಂಗ್ ಏನಂತ ಎಲ್ ಅಂತ ತಗೋ. ಏನಂತ ತಗೋತಿ ಎಲ್ ಅಂತ ತಗೋ. ಏನಂತ ತಗೋತಾರೆ ಎಲ್ ಅಂತ ತಗೋ. ಕ್ಲಿಯರಾ. ಈಗ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನದ ಎಫ್ ಇಂಟು ಎಸ್ ಕಾಸ್ ಥೀಟಾ. ಇದು ಫಾರ್ಮುಲಾ ನೀವು. ಇಲ್ಲಿಲ್ಲಪ್ಪ ಅಂತಂದ್ರ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್ ತಗೋ. ಬೆಟರ್ ಟು ಟೇಕ್ ಎಫ್. ಈ ತರ ಕೇಸಸ್ ಒಳಗಡೆ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್ ತಗೋ. ಯಾಕಂದ್ರೆ ನನಗೆ ಆಂಗಲ್ ಗೊತ್ತಿಲ್ಲ ಥೀಟಾ. ಅಲ್ಲಿ ಇಷ್ಟೊತ್ತವರೆಗೂ ಆಂಗಲ್ ಇತ್ತು 0 ಡಿಗ್ರಿ 90 ಡಿಗ್ರಿ ಇದ್ದು, ನೆಕ್ಸ್ಟ್ ಎಲ್ಲ 180 ಡಿಗ್ರಿ ಇದ್ದು, ಅಲ್ಲಿ ಆಂಗಲ್ ಗೊತ್ತಾಗ್ತಿಲ್ಲ. ಇಲ್ಲಿ ಆಂಗಲ್ ಗೊತ್ತಾಗೈತಲ್ಲ, ಸೊ ನನಗೆ ಗೊತ್ತಿಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್ ತಗೊಂಡ್ಬಿಡು ಫಾರ್ಮುಲಾ ಹೌದಾ. ಇಲ್ಲ ಅಂದ್ರೆ ಇನ್ನೊಂದ್ ತರ ಐತೆ ನಮ್ಮ ಹತ್ರ ಕೇಸ್. ನೋಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ಇಲ್ಲ ಅವಾಗ್ಲೇ ಹೇಳಿದ್ದೆ ನಾನು, ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಫಾರ್ಮುಲಾ ಏನೈತಂದ್ರ, ಫಾರ್ಮುಲಾ ಏನೈತಪ್ಪ ಅಂತಂದ್ರ ಫೋರ್ಸ್ ಇಂಟು ಕಾಂಪೋನೆಂಟ್ ಆಫ್ ವರ್ಕ್ ಡನ್. 4 to 5 ಡೆಫಿನಿಷನ್ಸ್ ಹೇಳಿದ್ದೆ, 4 to 5 ಫಾರ್ಮುಲಾ ಹೇಳಿದ್ದೆ. ಅವು ಬಹಳ ಇಂಪಾರ್ಟೆಂಟ್. ಸಪೋಸ್ ಅವು ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ಪ್ರೀವಿಯಸ್ ವಿಡಿಯೋಕ್ಕೆ ಹೋಗ್ರಿ, ಮೀಟ್ ಆಗ್ರಿ. ಫೋರ್ಸ್ ಇಂಟು ಕಾಂಪೋನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇನ್ ಡೈರೆಕ್ಷನ್ ಆಫ್ ಫೋರ್ಸ್. ಆ ಫಾರ್ಮುಲಾ ತಗೊಳ್ಬೇಕು ಹೌದಾನೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಆಕ್ಚುಲಿ ಇಲ್ಲಿ ಇನಿಷಿಯಲಿ, ಇಲ್ಲಿ ನಂತರ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು, ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು ಇಷ್ಟು. ಸೊ ಇದು ಲೆಂತ್ ಅಂದ್ರೆ ಇದು ಎಲ್ ಅಂತ, ಇದು ಎಲ್ ಅಕ್ಕ ಹೌದಾ. ಡಿಸ್ಪ್ಲೇಸ್ಮೆಂಟ್ ಇಷ್ಟ ಆಯ್ತು ಕರೆಕ್ಟಾ. ಅಂದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಬೇಕು ನನಗೆ, ಯಾಕಂದ್ರೆ ಫೋರ್ಸ್ ಡೈರೆಕ್ಷನ್, ಫೋರ್ಸ್ ಯಾಕಡೆ ಐತಿ ರೈಟ್ ವರ್ಡ್ ಡೈರೆಕ್ಷನ್ ದಾಗ ಐತಿ. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ ರೈಟ್ ವರ್ಡ್ ಡೈರೆಕ್ಷನ್ ದಾಗ ಐತಿ. ಈ ಕಾಂಪೋನೆಂಟ್ ಬೇಕೈತಾ ಇಲ್ಲ. ಫೋರ್ಸ್ ಇಂಟು ಕಾಂಪೋನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ಕಾಂಪೋನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಹೌದಾ. ಇದೇನಾಗ್ತದಪ್ಪ, ಏನ್ ಕಾಂಪೋನೆಂಟ್ ಇದು ಅಪೋಸಿಟ್ ಸೈಡ್ ಅಲ್ಲ. ಅಪೋಸಿಟ್ ಸೈಡ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ನ ಅವಾಗ್ಲೇ. ವೆಕ್ಟರ್ ಹಿಂಗ್ ಇರ್ತೈತಿ, ಯಾವ್ದೋ ಒಂದು ವೆಕ್ಟರ್ ಎಕ್ಸ್ ವೆಕ್ಟರ್, ಇದು ಯಾವ ವೆಕ್ಟರ್ ಎಸ್ ವೆಕ್ಟರ್, ಎಕ್ಸ್ ವೆಕ್ಟರ್ ಅಟ್ ಆ ಪರ್ಟಿಕ್ಯುಲರ್ ಆಂಗಲ್ ಹಾರಿಸಾಂಟಲ್ ಜೊತೆ ಫಾರ್ಮ್ ಮಾಡ್ಕೊಂಡೈತಿ. ಅಂದ್ರೆ ಇದು ಏನಪ್ಪಿ ಅಡ್ಜಸೆಂಟ್. ಅಡ್ಜಸೆಂಟ್ ಏನಾಯ್ತು, ಅಡ್ಜಸೆಂಟ್ ಏನಾಗ್ತದಪ್ಪಿ ಆಲ್ವೇಸ್ ಕಾಸ್ ಹಾಕದ ಅಂತ ಹೇಳಿದ್ದೆ ನಾನು. ಅಂದ್ರೆ ಎಕ್ಸ್ ಕಾಸ್ ಥೀಟಾ ಆಯ್ತು. ಇದು ಅಪೋಸಿಟ್ ಸೈಡ್. ಅಪೋಸಿಟ್ ಸೈಡ್ ಏನಾಗ್ತದ ಎಕ್ಸ್ ಸೈನ್ ಥೀಟಾ ಆಯ್ತು. ಸೊ ಇದು ಯಾವ ಸೈಡ್ ಅಪೋಸಿಟ್ ಸೈಡ್. ಸೊ ಏನಾಗುತ್ತೆ ಇದು ಸೈನ್ ಥೀಟಾ ಆಗ್ತದ. ಸೊ ಎಲ್ ಐತಿಲಿ ಎಲ್ ಸೈನ್ ಥೀಟಾ ಆಗುತ್ತೆ. ಏನಾಗುತ್ತಾ ಎಲ್ ಸೈನ್ ಥೀಟಾ ಏನಾಗುತ್ತೆ ಎಲ್ ಸೈನ್ ಥೀಟಾ, ಎಲ್ ಸೈನ್
ಥೀಟಾ ಆಯ್ತು. ಬರೀ ಬರ್ಕೊ ಈಸಿ ಆಯ್ತು. ಸೊ ಡಬ್ಲ್ಯೂ ಎಫ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಏನೈತಿ ಎಫ್ ಐತಿ. ಸೊ ಎಫ್ ಅಂಡ್ ಇದೇನೈತಪಿ ಎಲ್ ಐತಿ, ಡಿಸ್ಪ್ಲೇಸ್ಮೆಂಟ್ ಕಾಂಪೋನೆಂಟ್ ಎಲ್ ಸೈನ್ ಥೀಟಾ, ಎಲ್ ಸೈನ್ ಥೀಟಾ. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಕ್ಲಿಯರ್? ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಇದೇ ಸೇಮ್ ಕ್ವಶನ್ ದಾಗ ಇನ್ನೊಂದು ಕ್ವಶನ್ ಆಗಿ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಇದೇ ಕೇಸ್ ಒಳಗ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಬೇಕು, ಡಬ್ಲ್ಯೂ ಜಿ ಬೇಕು, ಡಬ್ಲ್ಯೂ ಜಿ ಬೇಕು. ಗ್ರಾವಿಟೇಷನ್ ಫೋರ್ಸ್ ಹೆಂಗಿರ್ತೈತಿ? ಆಲ್ವೇಸ್ ಡೌನ್ ಮಾಡಿರ್ತೈತಿ. ಹೆಂಗಿರ್ತದಪಿ? ಆಲ್ವೇಸ್ ಡೌನ್. ಇದನ್ನ ರಬ್ ಮಾಡಲಪಿ, ಆಲ್ವೇಸ್ ಏನಿರ್ತೈತಿ? ಡೌನ್ ಮಾಡಿರ್ತೈತಿ. ಕರೆಕ್ಟಾ? ಇಲ್ಲಿನೂ ಡೌನ್ ಮಾಡು. ಹಿಯರ್ ಇಸ್ ಆಲ್ಸೋ ಎಂ ಜಿ, ಹಿಯರ್ ಇಸ್ ಆಲ್ಸೋ ಎಂ ಜಿ ಈಸ್ ಡೌನ್ವರ್ಡ್, ಹಿಯರ್ ಇಸ್ ಆಲ್ಸೋ ಎಂ ಜಿ ಈಸ್ ಡೌನ್ವರ್ಡ್. ಎಂ ಜಿ ಏನಾಯ್ತು? ಡೌನ್ವರ್ಡ್ ಆಯ್ತು. ಹಾ, ಈಗ ನೋಡು, ಈ ಮಾಸ್ ಮೇಲೆ ಎಂ ಜಿ ಅಟ್ ಅ ಪರ್ಟಿಕ್ಯುಲರ್ ಆಕ್ಸಸ್ ನಾಗ ಐತೆ ಅನ್ನೋದು. ಸರ್ ಪರ್ಟಿಕ್ಯುಲರ್ ಆಕ್ಸಸ್ ನಾಗಿಲ್ಲ ಸರ್, ಪರ್ಟಿಕ್ಯುಲರ್ ಆಕ್ಸಸ್ ನಾಗಿಲ್ಲ. ಹೌದಾ? ಈ ಕಡೆ ಒಂದು ಫೋರ್ಸ್ ಇರ್ತೈತಿ, ಅಟ್ ಅ ಪರ್ಟಿಕ್ಯುಲರ್ ಆಕ್ಸಸ್ ನಾಗಿಲ್ಲ ಅದು. ಹೌದಾ ಇಲ್ಲ? ಅಟ್ ಅ ಪರ್ಟಿಕ್ಯುಲರ್ ಆಕ್ಸಸ್ ನಾಗಿಲ್ಲ, ಅಟ್ ಅನ್ ಆಂಗಲ್ ಐತೆ. ಈ ಮಾಸು ಹಿಂಗಿರ್ಬೇಕು, ಬಟ್ ಹಂಗೈತಾನು ಈ ತರ ಐತವೆ, ಲೈಕ್ ದಿಸ್. ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ದಾಗ ಐತಿ. ಸಿ ಹಿಯರ್ ಥೀಟಾ ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ದಾಗ ಐತಪ್ಪ ಅಂದ್ರ ಎಂ ಜಿ ಇಸ್ ಆಲ್ಸೋ ಇನ್ ದ ಪರ್ಟಿಕ್ಯುಲರ್ ಆಂಗಲ್. ವೇಟ್ನು ಒಂದು ಪರ್ಟಿಕ್ಯುಲರ್ ಆಂಗಲ್ ದಾಗ ಐತಿ. ನಾವು ಪರ್ಟಿಕ್ಯುಲರ್ ಆಂಗಲ್ ದಾಗ ಇರಬೇಕಾ ಇಲ್ಲ ಪರ್ಟಿಕ್ಯುಲರ್ ಆಕ್ಸಸ್ ನಾಗ ಇರಬೇಕಾ? ಸರ್ ಪರ್ಟಿಕ್ಯುಲರ್ ಆಕ್ಸಸ್ ನಾಗ ಇರಬೇಕು. ಅಂದ್ರೆ ಇದು ಮಾಸ್ ಐತಲ್ಲ, ಎಂ ಜಿ ಐತಲ್ಲ, ಎಂ ಜಿ ನ ಪರ್ಟಿಕ್ಯುಲರ್ ಆಕ್ಸಸ್ ಶಿಫ್ಟ್ ಮಾಡಿ. ಓಕೆ, ಈ ಕಡೆ ಒಂದು ಇದು ವರ್ಟಿಕಲ್ ಕಾಂಪೋನೆಂಟ್, ಇದು ಹಾರಿಜಾಂಟಲ್ ಕಾಂಪೋನೆಂಟ್, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸಪೋಸ್ ಥೀಟಾ ಇಲ್ಲ ಐತಪ್ಪ ಅಂತಂದ್ರ ನಾನು ಈ ತರ ಇಮ್ಯಾಜಿನರಿ ಡ್ರಾ ಮಾಡ್ಕೊಂತೀನಿ. ದಿಸ್ ಇಸ್ ಥೀಟಾ. ಇಫ್ ದಿಸ್ ಇಸ್ ಥೀಟಾ ಮೀನ್ಸ್ ದಿಸ್ ವಿಲ್ ಬಿಕಮ್ ಥೀಟಾ. ಇದು ಥೀಟಾ ಆಯ್ತು. ಅದೇ ಥೀಟಾ ಇಲ್ಲಿ ಬಂದು ಶಿಫ್ಟ್ ಆಯ್ತು. ಅಂದ್ರೆ ಇದೇನಾಯ್ತು? ಅಡ್ಜಸೆಂಟ್ ಸೈಡ್ ಇಲ್ಲ, ಅಡ್ಜಸೆಂಟ್ ಸೈಡ್ ಅಂದ್ರೆ ಏನಾಯ್ತು? ಎಂ ಜಿ ಕಾಸ್ ಥೀಟಾ ಆಯ್ತು. ಇದು ಎಂ ಜಿ, ದಿಸ್ ಇಸ್ ಕಾಸ್ ಥೀಟಾ. ಇದೇನಾಯ್ತಪ್ಪ ಈ ಕಡೆದು? ಎಂ ಜಿ ಸೈನ್ ಥೀಟಾ ಆಯ್ತು. ಏನಾಯ್ತು? ಅಂಡರ್ಸ್ಟ್ಯಾಂಡ್ ಆಗ್ತದಪ್ಪಿ? ಅಂಡರ್ಸ್ಟ್ಯಾಂಡ್ ಆಗಿಲ್ಲಪ್ಪ ಅಂತ ರಿವೈಸ್ ಮಾಡ್ರೆ 2 to 3 times ಇದ್ದೇ ಸೇಮ್ ನೋಡ್ರಪ್ಪಿ, ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಕ್ಲಿಯರ್? ಎಂ ಜಿ ಸೈನ್ ಥೀಟಾ ಆಯ್ತು. ನಿನಗೇನ್ ಬೇಕಿಲ್ಲ? ವರ್ಟಿಕಲ್ ಬೇಕಾ ಹಾರಿಜಾಂಟಲ್ ಬೇಕಾ? ಸರ್ ಡಿಸ್ಪ್ಲೇಸ್ಮೆಂಟ್ ಪಾತ್ನಾಗ ಇದ್ದದ್ದು ಬೇಕು ಸರ್. ಡಿಸ್ಪ್ಲೇಸ್ಮೆಂಟ್ ಆ ಕಡೆ ಐತಿ, ಈ ಕಡೆ ಐತಿ. ಡಿಸ್ಪ್ಲೇಸ್ಮೆಂಟ್ ಆ ಕಡೆ ಐತಿ, ಈ ಕಡೆ ಐತಿ. ಹೌದಾ? ಈ ಕಡೆ ಐತಪ್ಪ, ನಾನೇನ್ ತಗೋತೀನಿ? ಸೈನ್ ಥೀಟಾ ತಗೋತೀನಿ. ಏನ್ ತಗೋತೀನಿ? ಈ ಕಾಂಪೋನೆಂಟ್, ಹಾರಿಜಾಂಟಲ್ ಕಾಂಪೋನೆಂಟ್ ತಗೋತೀನಿ. Horizontal component. So work done ಏನಂತಪ್ಪಿ? Work done by gravitation force that is equals to formula very first. F vector dot S vector. ಈಗ ನಾನು ಏನ್ ಮಾಡ್ಕೊಂತೀನಿ? F ಕಾಂಪೋನೆಂಟ್ ತಗೋತೀನಿ. F ಕಾಂಪೋನೆಂಟ್ ಎಂತ ತಗೋಬೇಕು? ಇಟ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ದಟ್ ಡಿಸ್ಪ್ಲೇಸ್ಮೆಂಟ್ ಹೆಂಗೈತಿ? ಹಾರಿಜಾಂಟಲಿ ಐತಿ. ಡಿಸ್ಪ್ಲೇಸ್ಮೆಂಟ್ ಹೆಂಗೈತಿ? ಹಾರಿಜಾಂಟಲಿ ಐತಿ. ಅಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ತಗೋಬೇಕು ನೀನು. ಹಾರಿಜಾಂಟಲ್ ಕಾಂಪೋನೆಂಟ್ ಯಾವ್ದಿಲ್ಲ? ಎಂ ಜಿ ಸೈನ್ ಥೀಟಾ. ಯಾವ್ದಾಗತ್ತಾ? ಎಂ ಜಿ ಸೈನ್ ಥೀಟಾ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಏನೈತಿ? ಲೆಂತ್ ಐತಿ, ಎಲ್. ಹೌದಲ್ಲ? ಡಿಸ್ಪ್ಲೇಸ್ಮೆಂಟ್ ಏನೈತಿ? ಎಲ್, ಲೆಂತ್ ಐತಿ. ಸೊ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಏನಾಯ್ತು? ಎಂ ಜಿ ಎಲ್ ಸೈನ್ ಥೀಟಾ ಆಯ್ತು. ದಿಸ್ ಇಸ್ ಯುವರ್ ಡಿಸ್ಪ್ಲೇಸ್ಮೆಂಟ್ ಆರ್ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಈ ತರ ನಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರ್ತಾವಪ್ಪಿ. ಯು ಹ್ಯಾವ್ ಟು ಡೂ ಯುವರ್ ಸೆಲ್ಫ್. ನಾನು ಒಂಥರ ಆ ತರ ಫಾರ್ಮ್ಯಾಟ್ ಒಳಗಡೆ ಸಮ್ ಎಕ್ಸಾಂಪಲ್ಸ್ ತಗೊಂಡು ಸಾಲ್ವ್ ಮಾಡಿ ತೋರ್ಸಕತ್ತೀನಿ. ದಿಸ್ ಇಸ್ 10th ಕೇಸ್. ಕರೆಕ್ಟಾ? ಅಂಡ್ ನಂದು ಮೇನ್ ಇಂಪಾರ್ಟೆಂಟ್ ಏಮ್ ಏನಪ್ಪಾ ಅಂತಂದ್ರ ದಿಸ್ ಈಸ್ ದ ಮಿಷನ್ ನೀಟ್ 2025. ಕ್ಲಿಯರ್? ಮಿಷನ್ ನೀಟ್ 2025. ನೆಕ್ಸ್ಟ್ ಇನ್ನೊಂದು 10th ಕೇಸ್ ತಗೊಳ. ಸಾರಿ 10th ಆಗೈತಲ್ಲ, ಸೊ 11th ಕೇಸ್ ತಗೊಳ. ವಿ ಹ್ಯಾವ್ ಅ ವಾಲ್ ಹಿಯರ್. ವಿ ಹ್ಯಾವ್ ಅ ವಾಲ್. ಎರಡು ವಾಲ್ ಅದಾವ. ಮೀನ್ಸ್ ಒಂದು ಗ್ರೌಂಡ್ ಒಂದು ವಾಲ್. ಇದು ಗ್ರೌಂಡ್ ಲೇ, ಇದೇನು ವಾಲ್. ನಾನು ಅದಕ್ಕೆ ಏನ್ ಮಾಡಿನಪ್ಪ ಅಂದ್ರ ಒಂದು ಲ್ಯಾಡರ್, ಏನು ಲ್ಯಾಡರ್ ನಿಚ್ಚುಣಿಕೆ ಅಂದ್ರೆ ಗೊತ್ತದಿಲ್ಲ, ಮನ್ಯಾಗ ನಿಚ್ಚುಣಿಕೆ ಯೂಸ್ ಮಾಡ್ತೀವಿ. ಮನ್ಯಾಗ ಏನಪ್ಪಾ ಅಂದ್ರ ಮೇಲ್ಗಡೆ ಏನೋ ಒಂದು ಸಾಮಾನ್ ಇಟ್ಟಿರ್ತಾರ, ತೆಗೆದು ಕೊಡುವಂತ ಹೇಳ್ತಾರಪ್ಪ. ಮನ್ಯಾಗ ನಿಚ್ಚುಣಿಕೆ ಇರ್ತಿರ್ತೀವಿ, ಸೊ ಬಾಡಿಗೆ ಹಸ್ತಿ ಅಂಡ್ ಅದ್ರ ಮ್ಯಾಗ ಹಚ್ಚಿ ತಗೊಂಡ್ಬಿಡ್ತೀನಿ ನಿಚ್ಚುಣಿಕೆ. ಹೌದಾ? ಈಗ ಇಲ್ಲಿ ನಿಚ್ಚುಣಿಕೆ ಮ್ಯಾಗ ಗ್ರಾವಿಟೇಷನ್ ಫೋರ್ಸ್ ಆಗ್ತಿರ್ತದ ಆಗಲ್ಲ? ಸರ್ ಆಗ್ತಿರ್ತದ ಸರ್. ಅಂದ್ರೆ ಕ್ವಶನ್ ಏನು? ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಆನ್ ಲ್ಯಾಡರ್ ವಿಚ್ ಇಸ್ ಹ್ಯಾವಿಂಗ್ ಮಾಸ್ ಎಂ. ಇದ್ರ ಮಾಸ್ ಎಂ ಅದು. ಲ್ಯಾಡರ್ ಮಾಸ್ ಏನೈತಿ? ಎಂ ಐತಿ. ಇದ್ರ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಎಷ್ಟು ಪ್ರೊಡ್ಯೂಸ್ ಆಗ್ತದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ ಅಂತ ಕೇಳ್ಯಾರ. ಅರೆ ಸರ್ ಗ್ರಾವಿಟೇಷನ್ ಫೋರ್ಸ್ ಅಲ್ಲ, ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಏನಾಗುತ್ತಪ್ಪ ಅದನ್ನ ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳ್ಯಾರ. ಹೌದಾ? ಇಲ್ಲಿ ಬಾಡಿ ನೋಡ್ಲೇ, ಇಲ್ಲಿ ಒನ್ ಎಂಡ್
ಕಂಪಲ್ಸರಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಇಟ್ ಶುಡ್ ಬಿ ಅಟ್ ಅ ಪರ್ಟಿಕ್ಯುಲರ್ ಹೈಟ್ ಒಳಗಡೆ ಇರ್ಬೇಕು ಅದು. ಹೌದಾ, ಕಾನ್ಸ್ಟೆಂಟ್ ಹೈಟ್ ಒಳಗೆ ಇರ್ಬೇಕು. ಇಲ್ಲಿ ನೋಡು, ಒನ್ ಎಂಡ್ ಗ್ರೌಂಡ್ ಕನೆಕ್ಟ್ ಆಗೈತಿ, ಇನ್ನೊಂದು ಎಂಡ್ ಯಾವ್ದು ಕನೆಕ್ಟ್ ಆಗೈತಿ, ಇದ್ರ ಲೆಂತ್ ಏನಂತ ತಗೊಳಮು, ಎಲ್ ಅಂತ ತಗೊಳಮು. ಲೆಂತ್ ಏನಾಗ್ತದೆ, ಎಲ್. ಒನ್ ಎಂಡ್ ಗ್ರೌಂಡ್ ಕನೆಕ್ಟ್ ಆಗೈತಿ, ಇನ್ನೊಂದು ಎಂಡ್ ಏನೈತಿ ಅಟ್ ಸರ್ಟೆನ್ ಹೈಟ್ ಒಳಗಡೆ ಐತಿ. ಏನ್ ಹೈಟ್ ಒಳಗಡೆ ಐತಿ ಅದು, ಎಚ್ ಹೈಟ್ ಒಳಗಡೆ ಐತಿ ಅಂತ ಅಸ್ಯೂಮ್ ಮಾಡು. ಎಚ್ ಹೈಟ್ ಒಳಗಡೆ ಐತಿ ಅಂತ. ಅಂದ್ರೆ ನೀ ಝೀರೋ ಹೈಟ್ ತಗೋತಿಯಾ ಏನ್ ಎಚ್ ಹೈಟ್ ತಗೋತಿಯಾ, ಕನ್ಫ್ಯೂಸ್ ಆಯ್ತು. ಸೊ ಅದಕ್ಕೆ ಏನ್ ತಗೋಬೇಕು, ಇಲ್ಲಿ ಸೆಂಟರ್ ಆಫ್ ಮಾಸ್ ತಗೋಬೇಕು. ಅವಾಗ್ಲೇ ಹೇಳಿದ್ನಲ್ಲ, ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ಏನ್ ಮಾಡಪ್ಪ ಅಂತಂದ್ರ ಈಗ ನಾನು ಎಷ್ಟು ಹೇಳ್ತೀನಿ ಅಷ್ಟು ಫಾಲೋ ಮಾಡಿ. ಕ್ಲಿಯರಾ? ನೆಕ್ಸ್ಟ್ ಸೆಂಟರ್ ಆಫ್ ಮಾಸ್ ಬರ್ತೈತಿ. ಸೆಂಟರ್ ಆಫ್ ಮಾಸ್ ಏನ್ ತಗೋತಿಯಪ್ಪ ಅಂದ್ರೆ ಯೂಶಲಿ ಸೆಂಟರ್ ಆಫ್ ದಿ ಬಾಡಿ ತಗೋತಿ, ಅಂದ್ರೆ ಬಾಡಿ ಇಲ್ಲಿ ಐತೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಿಯರಾ? ಓವರ್ ಆಲ್ ಮಾಸ್ ಏನೈತಿ ಇಲ್ಲಿ ಲೊಕೇಟ್ ಆಗೈತಿ. ಓವರ್ ಆಲ್ ಮಾಸ್ ಎಲ್ಲಿ ಲೊಕೇಟ್ ಆಗೈತಿ, ಇಲ್ಲಿ ಲೊಕೇಟ್ ಆಗೈತಿ. ಇದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ಮುಲಾ ಏನದ, ನನಗೇನ್ ಬೇಕು, ವರ್ಕ್ ಡನ್. ಇದ್ರ ಮೇಲೆ ಎಂ ಜಿ ಆಗ್ತದೆ, ಡೌನ್ವರ್ಡ್ ಎಂ ಜಿ ಆಗ್ತದೆ. ಡೌನ್ವರ್ಡ್ ಏನಾಗ್ತದ, ಎಂ ಜಿ ಆಗ್ತದೆ. ಸೊ ಡಬ್ಲ್ಯೂ ಜಿ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಕ್ಲಿಯರಾ? ಎಂ ಜಿ ಡೌನ್ವರ್ಡ್, ಫೋರ್ಸ್ ಏನೈತಿ, ಡೌನ್ವರ್ಡ್ ಐತಿ. ಸೊ ಡೌನ್ವರ್ಡ್ ಇರ್ಬೇಕಾ ನಿಮ್ಗೆ? ಸರ್ ಡೌನ್ವರ್ಡ್ ಇರಬಾರ್ದು ಸರ್. ಮತ್ತೆ ಏನಿರಬೇಕು, ಇಟ್ ಶುಡ್ ಬಿ ಅಲಾಂಗ್ ವಿತ್ ಅ ಪರ್ಟಿಕ್ಯುಲರ್ ಆಕ್ಸಿಸ್. ನೋಡ್ಲಿ, ಇದು ಪರ್ಟಿಕ್ಯುಲರ್ ಆಕ್ಸಿಸ್ ಐತಲ್ಲ, ಈ ತರ ಬಾಡಿ ಐತಿ, ಇಲ್ಲಿ ಈ ತರ ಬಾಡಿ ಐತಿ, ಇದು ಪರ್ಟಿಕ್ಯುಲರ್ ಆಕ್ಸಿಸ್ ಆಯ್ತಾನು. ಹಾರಿಜಾಂಟಲ್ ಸರ್ಫೇಸ್ ಮೀನ್ಸ್ ಇನ್ಕ್ಲೈನ್ ಸರ್ಫೇಸಿಂಗ್ ಐತಿ, ಇದು ಪರ್ಟಿಕ್ಯುಲರ್ ಆಕ್ಸಿಸ್ ಒಳಗಿಲ್ಲ, ಪರ್ಟಿಕ್ಯುಲರ್ ಆಂಗಲ್ ಒಳಗೈತಿ. ಅಂದ್ರೆ ಅದ್ರ ಪರ್ಟಿಕ್ಯುಲರ್ ಆಕ್ಸಿಸ್ ಕನ್ವರ್ಟ್ ಮಾಡ್ಕೋಬೇಕಾ, ರೆಸಲ್ಯೂಷನ್ ಐಡೆಂಟಿಫೈ ಮಾಡ್ಕೋಬೇಕಾ. ಸೊ ಈ ಕಡೆ ಒಂದು ವೆಕ್ಟರ್ ಆಯ್ತು, ಈ ಕಡೆ ಒಂದು ವೆಕ್ಟರ್ ಆಯ್ತು. ಇದೆ ಝೂಮ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ದೀವಿ. ಈ ಕಡೆ ಒಂದು ವೆಕ್ಟರ್ ಆಯ್ತು, ಈ ಕಡೆ ಒಂದು ವೆಕ್ಟರ್ ಆಯ್ತು. ಇದೇನಾಯ್ತು, ಈ ಕಡೆ ಥೀಟಾ ಏನೈತಪ್ಪ, ಇದು ಅಸ್ಯೂಮ್ ಥೀಟಾ ಇಸ್ ಹಿಯರ್, ಇಲ್ಲಿ ಥೀಟಾ. ಕರೆಕ್ಟಾ? ಸಪೋಸ್ ಥೀಟಾ ಏನಾದ್ರು ಇಲ್ಲಿ ಇತ್ತಪ್ಪ ಅಂದ್ರೆ ದಿಸ್ ವಿಲ್ ಬಿಕಮ್ ಥೀಟಾ. ಕ್ಲಿಯರಾ? ಸಪೋಸ್ ಥೀಟಾ ಏನಾದ್ರು ಇಲ್ಲಿ ಇತ್ತಪ್ಪ ಅಂದ್ರೆ ದಿಸ್ ವಿಲ್ ಬಿಕಮ್ ಥೀಟಾ. ಕ್ಲಿಯರಾ? ಆಗುತ್ತಾ ಇಲ್ಲ? ಆಗುತ್ತಾ ಇಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ this is we have an inclined plane. Correct? Here we have a theta, here we have a mass m. Hey bhai yaka, here we have a mass m. Okay, mg is acting downward. Adar vertical component beku, horizontal component beku. Okay, illondu triangle aithe anta assume marko. This is mg, this will become idu 90 aitappi, idu ಎಷ್ಟು ಆಯ್ತು, theta ಆಯ್ತು. ಅಂದ್ರೆ ಈ ಆಂಗಲ್ ಎಷ್ಟು ಆಯ್ತು, 90 minus theta, ಇದು 90 minus theta, ಇದು ಎಷ್ಟು ಆಯ್ತು, theta ಆಯ್ತು. ಸೊ theta ಈ ಕಡೆ ಬಂತು, ಏನು ಬಂತು, theta, theta ಇಲ್ಲಿ ಬಂತು. ಕ್ಲಿಯರ್? ಇದು ಅಂದ್ರೆ ಏನಾಯ್ತಪ್ಪ, ದಿಸ್ ಇಸ್ ಎಂ ಜಿ. ಈ ಕಾಂಪೋನೆಂಟ್ ಯಾವ್ದಾಯ್ತು, ಅಡ್ಜಸೆಂಟ್ ಆಫ್ ದಿ ಥೀಟಾ ಮೀನ್ಸ್ ಎಂ ಜಿ ಕಾಸ್ ಥೀಟಾ. ಇದು ಯಾವ್ದಾಯ್ತು, ಎಂ ಜಿ ಸೈನ್ ಥೀಟಾ ಆಯ್ತು. ಏನಾಯ್ತು, ಎಂ ಜಿ ಸೈನ್ ಥೀಟಾ ಆಯ್ತು. ಹೌದಾ, ಫೋರ್ಸ್ ಕಾಂಪೋನೆಂಟ್. ಈ ಫೋರ್ಸ್ ಕಾಂಪೋನೆಂಟ್ ಎಂ ಜಿ ಸೈನ್ ಥೀಟಾ ತಗೋತೀಯ, ಎಂ ಜಿ ಕಾಸ್ ಥೀಟಾ ತಗೋತೀಯ? ಸರ್ ನಾನೇನ್ ತಗೋತೀನಿ ಸರ್, ಎಂ ಜಿ ಸೈನ್ ಥೀಟಾ ತಗೋತೀನಿ. ಎಂ ಜಿ ಸೈನ್ ಥೀಟಾ ಯಾಕೆ ತಗೋತೀನಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ದಾಗಿದ್ದು ತಗೋಬೇಕು. ಡಿಸ್ಪ್ಲೇಸ್ಮೆಂಟ್ ಏನೈತಿ, ಎಲ್ಲ ಐತಿ. ಸರ್ ಸೆಂಟರ್ ಆಫ್ ಮಾಸ್ ತಗೊಂಡಾಗ ಸರ್ ಇಲ್ಲಿಂದ ಇಲ್ಲಿ ಬಿಟ್ಟು ಅಷ್ಟೇ ಕನ್ಸಿಡರ್ ಮಾಡ್ಕೋಬೇಕು ಸರ್. ಸೊ ಎಷ್ಟಾಯ್ತು, ಎಲ್ ಬೈ ಟು ಆಯ್ತು. ಡಿಸ್ಪ್ಲೇಸ್ಮೆಂಟ್ ಏನೈತಿ, ಎಲ್ ಬೈ ಟು ಐತಿ. ಯಾವ ಡೈರೆಕ್ಷನ್ ಐತಿ, ಹಾರಿಜಾಂಟಲ್ ಐತಿ. ಬಟ್ ಹಾರಿಜಾಂಟಲ್ ಇಲ್ಲ, ಬಟ್ ಈ ಟರ್ನ್ ಮಾಡ್ಕೊಂಡು ನೋಡಿದ್ರೆ ಹಾರಿಜಾಂಟಲ್ ಕಾಣ್ತದೆ. ಸೊ ಹಾರಿಜಾಂಟಲ್ ಐತಿ, ಅಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ತಗೋಬೇಕು. ಫೋರ್ಸ್ ಏನಾಯ್ತು, ಎಂ ಜಿ ಸೈನ್ ಥೀಟಾ, ಎಂ ಜಿ ಸೈನ್ ಥೀಟಾ. ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಎಲ್ ಬೈ ಟು. ಸೆಂಟರ್ ಆಫ್ ಮಾಸ್ ತಗೋಬೇಕಿಲ್ಲ, ಟೋಟಲ್ ಎಲ್ ಐತಿ, ಸೆಂಟರ್ ಆಫ್ ಮಾಸ್ ತಗೊಂಡ್ರೆ ಎಲ್ ಬೈ ಟು ಆಯ್ತು. ಸೊ ಎಲ್ ಬೈ ಟು. ಸೊ ಟೋಟಲ್ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಎಷ್ಟಾಯ್ತು, ದಟ್ ಈಸ್ ಎಂ ಜಿ ಎಲ್ ಡಿವೈಡೆಡ್ ಬೈ 2 sin theta. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಏನಾಯ್ತು, ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಆಯ್ತು. ಕ್ಲಿಯರಾ? ನೆಕ್ಸ್ಟ್ 12th ಕೇಸ್. 12th ಕೇಸ್ ನೋಡ್ಕೊಳ್ಳೋಣ. ಕ್ಲಿಯರ್ ಬಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 12th ಕೇಸ್. We have long chain here. ಒಂದು ಸರಪಣಿ ಅದ, ನಾಯಿ ಕಟ್ಟು ಸರಪಣಿ ಅದ. ಏನದ, ನಾಯಿ ಕಟ್ಟು ಸರಪಣಿ. ನಾಯಿಗೆ ಯೂಸ್ ಮಾಡಿರಪ್ಪ, ನಾಯಿ ಅದಾವ ನಿಮ್ ಮನ್ಯಾಗ? ಸರ್ ನಮ್ಮನ್ನ ನಾಯಿಗತ್ತೆ ನೋಡ್ತಾರ ಸರ್, ನಾಯಿ. ಓಕೆ, ಆ ತರ ಫೀಲ್ ಹಾಕೋಬೇಡ. ನಾಯಿ ಕಟ್ಟಕ್ ಒಂದ್ ಚೈನ್ ಐತಿ. ಆ ಚೈನ್ ಇದ್ ಲೆಂತ್ ಎಷ್ಟೈತಪ್ಪ ಅಂದ್ರೆ ಎಲ್ ಐತಿ. ಏನೈತಿ, ಎಲ್ ಐತಿ. ಇಲ್ಲಿ ಚೈನ್ ಮೇಲೆ ಏನಾಗ್ತದೆ, ಗ್ರಾವಿಟೇಷನ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದೆ. ಏನ್ ಪ್ರೊಡ್ಯೂಸ್ ಆಗ್ತದ, ಗ್ರಾವಿಟೇಷನ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದೆ.
ಕ್ವಶನ್ ಏನಂದ್ರೆ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್. ಫಾರ್ಮುಲಾ ಏನಾಗುತ್ತಪ್ಪ? ಫಾರ್ಮುಲಾ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ or else f dot s vector ತಗೋ. f vector dot s vector. f vector dot s vector. ಹೌದಾನೆ? ಎಸ್ ಅಂದ್ರೆ ಏನೈತಿ? ಎಲ್ ಐತಿ. ಸರ್ ಸೆಂಟರ್ ಆಫ್ ಮಾಸ್ ತಗೋಬೇಕು ಸರ್ ಇಲ್ಲಿ. ಯಾಕಪ್ಪ ವರ್ಟಿಕಲ್ ಐತಿ ಇದು. ವರ್ಟಿಕಲ್ ಐತಪ್ಪ ಅಂದ್ರೆ ಇಲ್ಲಿ ಎಚ್ ಇಸ್ ಈಕ್ವಲ್ಸ್ ಟು 0 ಐತಿ, ಇಲ್ಲಿ ಎಚ್ ಇಸ್ ಈಕ್ವಲ್ಸ್ ಟು ಎಲ್ ಐತಿ. ಯಾವ್ದು ತಗೊಳ್ಳೋದು ಎರಡರಾಗ? ಒಂದೇ ಬೇಕು ನನಗ. ಸೊ ಸೆಂಟರ್ ಆಫ್ ಮಾಸ್ ತಗೋತೀನಿ ನಾನು. ಅಂದ್ರೆ ಇದು ಎಷ್ಟಾಯ್ತು ಈಗ? ಎಲ್ ಬೈ 2 ಆಯ್ತು. ಎಷ್ಟಾಯ್ತು? ಎಲ್ ಬೈ 2 ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತಪ್ಪಿ? ಎಲ್ ಬೈ 2 ಆಯ್ತು. ವರ್ಕ್ ಡನ್ ಬೈ ಗ್ರಾವಿಟಿ ಬೇಕಿಲ್ಲ? ವರ್ಕ್ ಡನ್ ಬೈ ಗ್ರಾವಿಟಿ ಅಂದ್ರೆ ಫೋರ್ಸ್ ಏನಾಗ್ತದ? ಎಂ ಜಿ ಆಗ್ತೈತಿ. ಇದ್ರ ಮೇಲೆ ಏನಾಗ್ತದ? ಡೌನ್ವರ್ಡ್ ಎಂ ಜಿ ಆಗ್ತದೆ. ಸೊ ಏನಾಯ್ತು? ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಏನಾಯ್ತು? ಎಫ್ ಅಂದ್ರೆ ಎಂ ಜಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಲ್ ಬೈ 2. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಸಪೋಸ್ ಇದೇ ಚೈನ್ ಕೇಸ್ ನಂಬರ್ 13. ಇದೇ ಚೈನ್ ನಾನೇನ್ ಮಾಡಿನಪ್ಪ ಅಂದ್ರ ಈ ತರ ಎಕ್ಸಾಕ್ಟ್ಲಿ ಹಾಫ್ ಈ ತರ ಐತಲ್ಲಪ್ಪ, ಎಕ್ಸಾಕ್ಟ್ಲಿ ಹಾಫ್ ಉಲ್ಟಾ ಹಾಕಿನಿ. ಇದು ಹಾಫ್ ಅಲ್ಲ, ಎಕ್ಸಾಕ್ಟ್ಲಿ ಹಾಫ್ ಉಲ್ಟಾ ಹಾಕಿ, ಎಕ್ಸಾಕ್ಟ್ಲಿ ಹಾಫ್ ಉಲ್ಟಾ ಹಾಕಿನಿ. ಮೀನ್ಸ್ ಇದು ಅನದರ್ ಎಂಡ್ ಐತಲ್ಲ, ಅನದರ್ ಎಂಡ್ ತಗೊಂಡು ಹೋಗಿ ಇಲ್ಲಿ ಹಿಡಿದಿನ ಈ ತರ. ಅವಾಗ ಹೆಂಗಾಗ್ತದೆ? ಎಕ್ಸಾಕ್ಟ್ಲಿ ಹಾಫ್ ಕರೆಕ್ಟಾ? ಈ ತರ ಇಟ್ಕೊಂಡಿನಿ. ಈ ತರ ಇಟ್ಕೊಂಡಿನಿ. ಇದ್ರ ಲೆಂತ್ ಏನೈತಪ್ಪಿ? ಎಲ್ ಬೈ 2 ಆಯ್ತು. ಟೋಟಲ್ ಎಷ್ಟಿತ್ತು? ಅದು ಎಲ್ ಇತ್ತು. ಈ ಕಡೆ ಹಾಫ್ ಬಂತು, ಈ ಕಡೆ ಹಾಫ್ ಬಂತು. ಸೊ ಎಲ್ ಬೈ 2 ಆಯ್ತು ಲೆಂತ್. ಎಷ್ಟಾಯ್ತು? ಎಲ್ ಬೈ 2 ಆಯ್ತು. Now the question is calculate work done by gravity. Calculate work done by gravity. Work done by gravity calculate ಮಾಡ್ಬೇಕು ಈಗ. ಕರೆಕ್ಟಾ? ವರ್ಕ್ ಡನ್ ಬೈ ಗ್ರಾವಿಟಿ. ಅರೆ ತುಂಟ ಕಣ್ಣು ಸುಂದರಿ. ಕ್ಯಾಲ್ಕುಲೇಟ್ ಮಾಡು. ಫಾರ್ಮುಲಾ ಏನದ? ವರ್ಕ್ ಡನ್ ಬೈ ಗ್ರಾವಿಟಿ ಇಸ್ ಈಕ್ವಲ್ಸ್ ಟು ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಅಣ್ಣ ಟೈಮ್ ನೋಡ್ತೀನಿ ಒಂದ್ಸಾರಿ, ಯಾಕಂದ್ರೆ ಮನ್ಯಾಗ ಊಟ ಕರಿತಿರ್ತಾರ, ಬೂಟ್ಲಿ ಹೇಳ್ತಾರೆ, ಲೇಟ್ ಆಯ್ತಪ್ಪ ಅಂತಂದ್ರ ಒಂದ್ ಸೆಕೆಂಡ್ ನೋಡು ಮತ್ತೆ. ಓಕೆ, ಇನ್ನ 5 ಮಿನಿಟ್ಸ್ ಐತಿ. ಸೊ 5 ಮಿನಿಟ್ಸ್ ವಿಡಿಯೋ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡುವಪ್ಪಿ ಮ್ಯಾಕ್ಸಿಮಮ್. ಓಕೆ, ಎಫ್ ಡಾಟ್ ಎಸ್ ಐತಿ. ಫೋರ್ಸ್ ಏನೈತಿ ಇಲ್ಲಿ? ಸರ್ ವರ್ಕ್ ಡನ್ ಬೈ ಗ್ರಾವಿಟಿ ಐತಪ್ಪ, ಆಬ್ವಿಯಸ್ಲಿ ಎಂ ಜಿ ಇರ್ತದೆ ಸರ್. ಸೊ ಎಂ ಜಿ ಬರ್ಕೋ. ವರ್ಕ್ ಡನ್ ಬೈ ಗ್ರಾವಿಟಿ ದಿಸ್ ವಿಲ್ ಬಿಕಮ್ ಎಂ ಜಿ. ಸರ್ ಇಲ್ಲಿ ಹೈಟ್ ಕಾನ್ಸ್ಟೆಂಟ್ ಇಲ್ಲ, ಸೆಂಟರ್ ಆಫ್ ಮಾಸ್ ತಗೋಬೇಕು. ಇದ್ರ ಲೆಂತ್ ಏನೈತಿ? ಎಲ್ ಬೈ 2 ಐತಪ್ಪ ಅಂತಂದ್ರೆ ಇದ್ರದ್ದು ಏನಾಗ್ತದಪ್ಪಿ? ಎಲ್ ಬೈ 4 ಆಗ್ತದ. ಏನಾಗ್ತದ? ಎಲ್ ಬೈ 4 ಆಗ್ತದ. ಎಷ್ಟಾಗ್ತದಪ್ಪಿ? ಎಲ್ ಬೈ 4. ಎಲ್ ಬೈ 4 ಆಯ್ತಪ್ಪ ಅಂತಂದ್ರೆ ಎಂ ಜಿ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? ಎಲ್ ಬೈ 4. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ. ಸರ್ ಇದು ಯಾಕೆ ಬೇಕಾಗಿತ್ರಿ? ಚೈನ್ ಅಂತ ಸುಮ್ ನಾಯಿ ಕಟ್ಟಿದ್ವಿ, ಆರಾಮಿತ್ತದು, ಅದನ್ನ ತಗೊಂಡ್ ವರ್ಕ್ ಡನ್ ಬೈ ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂಡ್ ನೆಕ್ಸ್ಟ್ ಅದ್ರ ಉಲ್ಟಾ ಹಾಕಿದ್ರಿ ಅಂತ ಏನೇನಾರ ಮಾಡ್ತಿರಲ್ಲ ಸರ್. ಮಾಡ್ಬೇಕಾಗ್ತದ ಸರ್, ಎಲ್ಲರೂ ಮಾಡ್ಬೇಕಾಗ್ತದ ನಾವು. ಬಿಕಾಸ್ ವಿ ಆರ್ ಲರ್ನಿಂಗ್ ಫಿಸಿಕ್ಸ್. ಫಿಸಿಕ್ಸ್ ಅಂದ್ರೇನೆ ಅದು. ಕರೆಕ್ಟ್ ಬಿ? ಬೇರೆ ಸಬ್ಜೆಕ್ಟ್ಸ್ ಏನ್ ಆಗ್ತಾವ ಅದನ್ನ ಅಷ್ಟೇ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಏನ್ ಆಗಲ್ಲ ಅದನ್ನ ಡಿಸ್ಕಸ್ ಮಾಡ್ತೀವಿ. ಸ್ವಲ್ಪ ಡಿಫ್ರೆಂಟ್ ವೇ ಒಳಗಡೆ ಥಿಂಕ್ ಮಾಡ್ಬೇಕಾಗ್ತದೆ ನಾವು. ಕರೆಕ್ಟಾ? ಎಲ್ಲರ ತರ ಅಲ್ಲ, ಬಿಕಾಸ್ ಇಟ್ ಈಸ್ ಫಿಸಿಕ್ಸ್. ಬೇರೆ ಸಬ್ಜೆಕ್ಟ್ ಒಳಗಡೆ ಏನ್ ರಿಯಾಲಿಟಿ ಒಳಗಡೆ ಇರ್ತೈತಿ ಅದನ್ನಷ್ಟೇ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಬಿಯಾಂಡ್ ದ ರಿಯಾಲಿಟಿ ಅನ್ನೋದು ಡಿಸ್ಕಸ್ ಮಾಡ್ಕೋತೀವಪ್ಪ ಅಂತ ದಟ್ ಈಸ್ ದ ಫಿಸಿಕ್ಸ್. ದಿಸ್ ಇಸ್ ದ ರಿಯಲ್ ಅವರ್ ಆಫ್ ಫಿಸಿಕ್ಸ್. ಸುಮ್ಮನೆ ಹೇಳ್ತಾರ ಅಲ್ಲಿ ಇಲ್ಲಿ ನೋಡಿರ್ತೀನಪ್ಪ ನಾನು, ಅಣ್ಣಂದ್ ಅವರ ಬಾರಿ ಐತಿ, ಇವಂದ್ ಅವರ ಬಾರಿ ಐತಿ, ಅವಂದ್ ಅವರ ಬಾರಿ ಇಲ್ಲ ಐತಿ ನೋಡ್ರಿ ರಿಯಲ್ ಅವರ. ಬಿಯಾಂಡ್ ದ ಇಮ್ಯಾಜಿನೇಷನ್ ಲೆವೆಲ್ ಇವೆಲ್ಲ. ಬಿಯಾಂಡ್ ದ ಇಮ್ಯಾಜಿನೇಷನ್ ಲೆವೆಲ್ ಡಿಸ್ಕಸ್ ಮಾಡಕ್ ಹೊಂಟಿವಪ್ಪ ಅಂತ ನಮ್ದು ಅವರ ಹೆಂಗೈತಿ? ಹೌದಾ ಇಲ್ಲ? ಗ್ರೇಟರ್ ದನ್ ದಾಸ್. ಕ್ಲಿಯರ್ ಬಿ? ನೆಕ್ಸ್ಟ್ ಇನ್ನೊಂದು ಕೇಸ್ ತಗೋತೀನಿ. ಏನು? ವಾಟ್ ಇಸ್ that too. Let's take another case. 13 ಅದು 14th ಕೇಸ್ ತಗೋ. 14th ಅಪ್ಲಿಕೇಶನ್ ತಗೋ. 14th ಒನ್. ಅಣ್ಣ ನನ್ನ ಕಡೆ ಹಿಂಗ್ ಟೇಬಲ್ ಐತಾ? ಏನೈತಿ? ಟೇಬಲ್ ಐತಿ. ಆ ಟೇಬಲ್ ಮ್ಯಾಗ ಒಂದ್ ಏನ್ ಇಟ್ಟಿನಪ್ಪ ಅಂದ್ರೆ ಹಾರಿಸಾಂಟಲಿ ಒಂದು ಚೈನ್ ಇಟ್ಟಿನಿ ನಾನು. ಏನಿಟ್ಟಿನಿ? ಚೈನ್ ಇಟ್ಟಿನಿ. ಅದ್ರೊಳಗಡೆ ಒಂದ್ ಸ್ವಲ್ಪ ಚೈನ್ ಕೆಳಗ್ ಜೋತ್ ಬಿಟ್ಟದ. ಎಷ್ಟು ಜೋತ್ ಬಿದ್ದದಪ್ಪ ಅಂದ್ರೆ 1/nth ಪಾರ್ಟ್ ಆಫ್ ಚೈನ್ ಐತಲ್ಲ ಕೆಳಗ ಹ್ಯಾಂಗ್ ಆಗೈತಿ. 1/nth part of chain is hanging. ಹ್ಯಾಂಗ್ ಆಗೈತಿ, ಜೋತ್ ಬಿದ್ದೈತಿ. ಇಲ್ಲಿ ನೀ ಅದಿ.
ಟಕ 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 ಹಾ ಅಣ್ಣ ಇವ ನೀನು ಈ ತರ ಚೈನ್ ಹಿಡ್ಕೊಂಡು ಅದ್ರೊಳಗಡೆ ಟೋಟಲ್ ಲೆಂತ್ ಏನಂತ ತಗೊಂತೀನಿ ನಾನು ಎಲ್ ಅಂತ ತಗೊಂತೀನಿ. ಟೋಟಲ್ ಲೆಂತ್ ಏನು ಎಲ್ ಅಂತ ತಗೊಂತೀನಿ. ಹೌದಾ? ಈಗ ಟೋಟಲ್ ಲೆಂತ್ ಎಲ್ ಅಪ್ಪ ಅಂತಂದ್ರ ಇದರ ಟೋಟಲ್ ಮಾಸ್ ಎಂ ಅಂತ ತಗೋತೀನಿ. ಟೋಟಲ್ ಮಾಸ್ ಎಲ್ ಒಳಗಡೆ 1/nth ಪಾರ್ಟ್ ಕೆಳಗೆ ಜೋತ್ ಬಿದ್ದದ. ಇಲ್ಲಿ ಜೋತ್ ಬಿದ್ದೈತಲ್ಲಪ್ಪಿ ಇಲ್ಲಿ ವರ್ಕ್ ಡನ್, ಇಲ್ಲಿ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ 0 ಆಗ್ತದೆ. ಇಲ್ಲಿ ಇಲ್ಲಿ ನಿಂತ್ರ ಇಲ್ಲಿ ಮಟ್ಟ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಏನಾಗ್ತದಪ್ಪಿ 0 ಆಗ್ತದ. ಬಿಕಾಸ್ ಹೈಟ್ ಈಸ್ 0, ಗ್ರೌಂಡ್ ಮ್ಯಾಗ ಐತದ, ಹೈಟ್ ಈಸ್ 0, ವರ್ಕ್ ಡನ್ ಬೈ ಗ್ರಾವಿಟಿ 0 ಆಗ್ತದ. ಇಲ್ಲಿ ವರ್ಕ್ ಡನ್ ಬೈ ಗ್ರಾವಿಟಿ ಬೇಕು ನನಗೆ. ವರ್ಕ್ ಡನ್ ಬೈ ಗ್ರಾವಿಟಿ ಫಾರ್ಮುಲಾ ಏನು? ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಇಲ್ಲಿ ಐತಿ ನೋಡಿ, ಇಲ್ಲಿ ಎಂ ಜಿ ಡೌನ್ವರ್ಡ್ ಆಗ್ತಿರ್ತದ. ಸೊ ಫೋರ್ಸ್ ಅಂದ್ರೆ ಏನಿಲ್ಲಿ ಎಂ ಜಿ. ವರ್ಕ್ ಡನ್ ಬೈ ಗ್ರಾವಿಟಿ ಇಸ್ ಈಕ್ವಲ್ಸ್ ಟು ಎಂ ಜಿ. ಹಾ ಒಂದು ಡೌಟ್ ಬಂತು ನನಗೆ. ಏನ್ ಡೌಟ್ ಅಪ್ಪಿ? ಟೋಟಲ್ ಮಾಸ್ ಎಂ, ಇದ್ರದ್ದು ಮಾಸ್ ಎಷ್ಟು? ಎಷ್ಟು ಪಾರ್ಟ್ ಇದು? 1/nth ಆಫ್ ಪಾರ್ಟ್. ಸೊ ಮಾಸ್ ಏನಾಯ್ತು ಇದ್ರದ್ದು? ಎಂ ಬೈ ಎನ್ ಆಯ್ತು. ಮಾಸ್ ಏನಾಯ್ತು? ಎಂ ಬೈ ಎನ್. ಅಂದ್ರೆ ಮಾಸ್ ಎಷ್ಟು ಈಗ? ಎಂ ಬೈ ಎನ್. ಎಂ ಜಿ ತಗೊಳಕ್ ಬರಲ್ಲ. ಮಾಸ್ ಎಷ್ಟು? ಎಂ ಬೈ. ಟೋಟಲ್ ಮಾಸ್ ಏನು ಇಲ್ಲಿ ನಿಂತ್ರ ಇಲ್ಲಿ ಮಟ್ಟ ಮಾಸ್ ಎಷ್ಟು? ಎಂ. ಸೊ ನನಗೆ ಇಷ್ಟೇ ಮಾಸ್ ಬೇಕು. ಸೊ ಏನಾಯ್ತು? ಎಂ ಬೈ ಎನ್. ಎಂತ್ ಪಾರ್ಟ್ ಅಲ್ಲ, ಎಂ ಬೈ ಎನ್. ಇದರದ್ದು ಲೆಂತ್ ಎಷ್ಟೈತೆ ಅಂತ ಗೊತ್ತೈತಿ? ಎಲ್ ಬೈ ಎನ್ ಐತಿ. ಸೊ ಎಂತ್ ಪಾರ್ಟ್ ಅಲ್ಲ ಇದು, ಟೋಟಲ್ ಏನೈತಿ? ಎಲ್ ಐತಿ. ಸೊ ಇಷ್ಟರದ್ದು ಎಷ್ಟೈತಿ? ಎಲ್ ಬೈ ಎನ್ ಐತಿ. ಎಷ್ಟೈತಿ? ಎಲ್ ಬೈ ಎನ್. ಸರ್ ಇದನ್ನು ಕಾನ್ಸ್ಟೆಂಟ್ ಇಲ್ಲ ಸರ್, ಇಲ್ಲಿ ಹೈಟ್ ಕಡಿಮೆ ಐತಿ ಸರ್, ಇಲ್ಲಿ ಹೈಟ್ ಜಾಸ್ತಿ ಐತಿ ಸರ್, ಯಾವ್ದು ತಗೋಬೇಕು ಸರ್? ಸೆಂಟರ್ ಆಫ್ ಮಾಸ್ ತಗೋಬೇಕು. ಅಂದ್ರೆ ಇದು ಎಷ್ಟಾಯ್ತು? ಎಲ್ ಬೈ 2n ಆಯ್ತು. ಲೆಂತ್ ಎಷ್ಟಾಯ್ತು? ಎಲ್ ಬೈ 2n. ಎಂ ಜಿ ಆಯ್ತು. ಲೆಂತ್ ಎಷ್ಟೈತಿ? ಡಿಸ್ಪ್ಲೇಸ್ಮೆಂಟ್ ಎಷ್ಟೈತಿ ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಎಲ್ ಬೈ 2n. ಸೊ ಎಲ್ ಡಿವೈಡೆಡ್ ಬೈ 2n. ಅಂದ್ರೆ ವರ್ಕ್ ಡನ್ ಬೈ ಗ್ರಾವಿಟಿ ಏನಾಯ್ತು ಇಲ್ಲಿ? ಎಂ ಜಿ ಎಲ್ divided by 2n square. This is your work done by gravitation force on this chain. Sir, ಎಂತಿಂತವ್ chain ಅದಾವ ಸರ್ ಇವೆಲ್ಲ. Okay, and we have some more ಅಪ್ಪಿ. Clear ಅಪ್ಪಿ? Next, complete ಆ? Okay, let's see here. Next, 15th application. Okay, 15th application. Let's see here we have an inclined plane. Here we have a mass m. Mass m. And the inclined plane at an angle theta. At an angle theta. The question is, calculate work done by gravitation force. Work done by gravitation force. Clear? And in work done by gravitational force and mass ಮೇಲೆ gravitational force ಆಗ್ತದೆ. Gravitational force direction ಏನಪ್ಪಿ? It is always towards the center of the earth. Towards the center of the earth means downward direction ಆಗಿರ್ತೈತಿ. ಏನಿದು? mg is in downward direction. And delay ಏನೈತಲ್ಲಪ್ಪಿ? length, assume the inclined length is assumed to be L. L ಅಂತ ತಗೋ. ಹೌದಾ? ಓಕೆ, ವಾಟ್ ಇಸ್ ದ? ಎಲ್. ನಾವು ಈಗ ಎಂ ಜಿ ಆಯ್ತು ಅಂಡ್ ಎಂ ಜಿ ಏನಾಯ್ತು ನೋಡು, ಇದನ್ನ ನಾನೇನ್ ಮಾಡ್ತೀನಿ, ಇನ್ಕ್ಲೈನ್ ಪ್ಲೇನ್ ಇದನ್ನ ಪರ್ಟಿಕ್ಯುಲರ್ ಹಾರಿಜಾಂಟಲ್ ಆಗಿ ಶಿಫ್ಟ್ ಮಾಡ್ಕೊಂತೀನಿ. ಶಿಫ್ಟ್ ಮಾಡ್ಕೊಂಡು ನೋಡ್ಲಿ ಹೆಂಗ್ ಕಾಣ್ತೈತಿ? ದಿಸ್ ಈಸ್ ಎಂ. ಎಂ ಜಿ ಆ ಕಡೆ ಐತಿ, ಡೌನ್ ಮಾಡಾಕತ್ತ ನಾವು ಹಿಂಗ್ ಆಗ್ತದೆ. ದಿಸ್ ಈಸ್ ಎಂ ಜಿ, ಇದು ಎಂ ಜಿ ಈ ತರ ಐತಿ. ಎಂ ಜಿ ನೋಡ್ಲಿ ಅಟ್ ಪರ್ಟಿಕ್ಯುಲರ್ ಆಂಗಲ್ದಾಗ ಐತಿ. ಅಟ್ ಪರ್ಟಿಕ್ಯುಲರ್ ಆಂಗಲ್ದಾಗ ಐತಿ. ಪರ್ಟಿಕ್ಯುಲರ್ ಆಂಗಲ್ದಾಗ ಇರಬಾರ್ದು ನಮ್ಗ. ಕಂಪಲ್ಸರಿ ಏನಿರ್ಬೇಕಿದು? ಇಟ್ ಶುಡ್ ಬಿ ಅಲಾಂಗ್ either in the x axis or in the y axis. x axis x axis ಆಗಿರಬೇಕು, ಇಲ್ಲ y axis ಆಗಿರೇ ಇರಬೇಕು. ಈಗ ನನಗೆ ಇದು x ದಾಗೂ ಇಲ್ಲ y ದಾಗೂ ಇಲ್ಲ ಅಂದ್ರೆ x y ಗೂ ಶಿಫ್ಟ್ ಮಾಡ್ಕೋ. ಶಿಫ್ಟ್ ಮಾಡ್ಕೋಬಿ. ಥೀಟಾ ಎಲ್ಲ ಆಗ್ತದೆ ನೋಡು, ಇದು 90 ಆಯ್ತು. ಇದು ಎಷ್ಟಾಯ್ತು? 90 ಮೈನಸ್ ಥೀಟಾ ಆಯ್ತು. ಇನ್ನೊಂದು ಕಾಂಪೋನೆಂಟ್ ಬರ್ತದೆ, ಇದೇನಾಯ್ತು? ಥೀಟಾ ಆಯ್ತು. ಅಂದ್ರೆ ಥೀಟಾ ಇಲ್ಲ ಐತಿ. ಅಂದ್ರೆ ಇದೇನಾಯ್ತು? ಎಂ ಜಿ ಕಾಸ್ ಥೀಟಾ. ದಿಸ್ ಇಸ್ ಅಡ್ಜಸೆಂಟ್, ದಿಸ್ ಇಸ್ ಅಪೋಸಿಟ್. ಎಂ ಜಿ ಸೈನ್ ಥೀಟಾ ಆಯ್ತು. ಏನಾಯ್ತು? ಎಂ ಜಿ ಸೈನ್ ಥೀಟಾ. ಹೌದಾ? ಡಿಸ್ಪ್ಲೇಸ್ಮೆಂಟ್ ಎಲ್ಲ ಐತಿ ನೋಡಪ್ಪಿ, ಹಾರಿಜಾಂಟಲ್ ಸರ್ಫೇಸ್ ನಾಗ ಐತಿ. ಡಿಸ್ಪ್ಲೇಸ್ಮೆಂಟ್ ಎಲ್ಲ ಐತಿ? ಹಾರಿಜಾಂಟಲ್ ಸರ್ಫೇಸ್ ನಾಗ ಐತಿ. ಅಂದ್ರೆ ನೀನೀಗ ವರ್ಟಿಕಲ್ ಕಾಂಪೋನೆಂಟ್ ತಗೋತಿ, ಹಾರಿಜಾಂಟಲ್ ಕಾಂಪೋನೆಂಟ್ ತಗೋತಿ? ಸರ್ ವರ್ಟಿಕಲ್ ಕಾಂಪೋನೆಂಟ್ ತಗೋಬೇಕು ಸರ್. ವರ್ಟಿಕಲ್ ಕಾಂಪೋನೆಂಟ್ ಯಾಕೆ ತಗೋತೀವಿ? ಡಿಸ್ಪ್ಲೇಸ್ಮೆಂಟ್ ಮತ್ತೆ ಕಾಂಪೋನೆಂಟ್ ಆಫ್ ಫೋರ್ಸ್ ಏನಿರ್ಬೇಕು, ಎರಡು ಸೇಮ್ ಡೈರೆಕ್ಷನ್ ನಾಗ ಇರಬೇಕು. ಇದನ್ನ ತಗೊಂಡಿ ಅಂದ್ರೆ ಬರಲ್ಲ. ಸೊ ಎಫ್ ಡಾಟ್ ಎಸ್ ಐತಿ ಫಾರ್ಮುಲಾ. So work done by friction force or work done by gravitational force, that is equals to ಏನೈತಿ ಅಲ್ಲಿ? ಫೋರ್ಸ್ mg sin theta. ಏನೈತಿ? mg sin theta. ಡಿಸ್ಪ್ಲೇಸ್ಮೆಂಟ್ ಏನೈತಿ?
ಎಲ್ ಐತಿ. ಸೊ ಏನಾಯ್ತಪ್ಪ ಇದು ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಈಸ್ ಎಂ ಜಿ ಎಲ್ ಸೈನ್ ಥೀಟಾ. ಏನಾಯ್ತು ಎಂ ಜಿ ಎಲ್ ಸೈನ್ ಥೀಟಾ ಆಯ್ತು. ಕ್ಲಿಯರ್? ಇದೇ ತರ ಡಿಫ್ರೆಂಟ್ ಡಯಾಗ್ರಾಮ್ಸ್ ಬರ್ತಾವ್ರಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಔಟ್ ಯುವರ್ ಸೆಕೆಂಡ್ ಪಾರ್ಟ್ ಆಫ್ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಅಪ್ಪಿ. ಇದ್ರೊಳಗಡೆ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಇಟ್ ಇಸ್ ಸ್ಪೆಷಲಿ ಮೇಡ್ ಫಾರ್ ದಿ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಬ್ರೀಫ್ ಆಗಿ. ಅಂಡ್ ಸಿಮಿಲರ್ಲಿ ಹೆಂಗ್ ನಾವು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಡಿಫ್ರೆಂಟ್ ಫ್ರೀ ಬಾಡಿ ಡಯಾಗ್ರಾಮ್ಸ್ ಕೊಟ್ಟಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಸೆಷನ್ ಒಳಗಡೆ ಏನ್ ಮಾಡ್ಬೋಪಿ, ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್ ಡಿಸ್ಕಸ್ ಮಾಡಕ್ ಹೋಗೋಣ. ಕ್ಲಿಯರ್? And keep watching. This is your beautiful channel Pradeep Gowda 09 and this is your Pradeep Gowda. Okay, we will meet you in the next video. Clear? See you.